ನೋಡಿ ಇಲ್ಲೊಂದು ಕಿಸ್ಸಿಂಗ್ ಸೀನ್ ನಡೀತಾ ಇದೆ ಹೋಗೋ ಟೈಮಿಗೆ. ಇಲ್ಲೊಂದು ಕಿಸ್ಸಿಂಗ್ ಸೀನ್ ನಡೀತಾ ಇದೆ. ಮಯಮ್ಮ ಹುಷಾರು. ಈ ಜಾಗನ ಬಿಟ್ಟೋಗೋದಕ್ಕೆ ಮನ್ಸೇ ಬರೋದಿಲ್ಲ, ಆ ತರ ಇದೆ ಜಾಗ. ಇನ್ನು ಓಡಾಡೋ ಅಂತ ಪ್ಲೇಸ್ ತುಂಬಾ ಇದೆ. ಇಲ್ಲಿ ಹೊಳೆ ಕೂಡ ಹರಿತಾ ಇದೆ. ಇವತ್ತು ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ತೀನಿ ಹೊಳೆ ಯಾವ ತರ ಹರಿತಿದೆ ಅಂತ. 15ಗೆ ಆಷಾಢ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ 15 ದಿನ ನೀವು ನನ್ನ ಬಿಟ್ಟಿರ್ಬೇಕು. 1 ತಿಂಗಳು ಬಿಟ್ಟಿರ್ತೀರಾ? ನೋಡೋಣ, ಹಂಗಂದ್ರೆ ಬಿಟ್ಟಿರೋಣ. ನೋಡಿ ನೆನ್ನೆ ಹಿಡ್ಕೊಂಡು ಬಂದಿರೋ ಡೆಂಜಿನ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಸೊ ಇವಾಗ ಅದನ್ನ ಮಾಡ್ತಾ ಇದ್ದಾರೆ ಅಮ್ಮ ರೆಸಿಪಿ. ಬಾಯ್ 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 ಅಪ್ಪ. ಈ ತರದೊಂದು ಐಟಮ್ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಆದ್ರೂ ಈ ಒಂದು ಟಿಫನ್ ಮಾಡ್ಬೇಕಂದ್ರೆ ತುಂಬಾನೇ ತಾಳ್ಮೆ ಇರಬೇಕು. ಅಮ್ಮನಿಗೆ ಹೆವಿ ತಾಳ್ಮೆ ಇದೆ. ನೋಡಿ ಎಷ್ಟು ಈಸಿಯಾಗಿ ಮರ ಕತ್ತುತ್ತಾ ಇದಾರೆ. ಸಣ್ಣ ಅವ್ರು ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಇಲ್ಲಿ ಇಷ್ಟೊಂದು ಎಳ್ನೀರು ಸಿಕ್ಕೈತಲ್ವಾ ಅಮ್ಮ, ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಬೆಂಗಳೂರಿಗೆ ಬಂದ್ರೆ. ನಾನು ಮತ್ತೆ ಸಣ್ಣವ್ರು ಎಷ್ಟು ಸರಿ ಕುಡ್ದಿದೀವಿ, 60 ರೂಪಾಯಿ 70 ರೂಪಾಯಿ ಒಂದ್ ಎಳ್ನೀರಿಗೆ. ಇಲ್ಲಿ ನೋಡಿ ರಾಶಿ ಎಳ್ನೀರಿದೆ. ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಇವತ್ತು ಬೆಳಿಗ್ಗೆ ಮಳೆ ಬರ್ತಿದೆ ನೋಡಿ. ಮಳೆಯಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ. ಹೌದು ಅಕ್ಕ, ಇವತ್ತು ನಾವು ಊರಿಗೆ ಹೋಗ್ತೇವಲ್ಲ, ಅಂದ್ರೆ ಊರಿಗಲ್ಲ ಸಾರಿ ಬೆಂಗಳೂರಿಗೆ. ಬೇಜಾರಾಗುದಿಲ್ವಾ? ಬೇಜಾರಾಗ್ತಿದೆ. ನನ್ನ ಭಾವ ಮತ್ತು ನನ್ನ ತಂಗಿ ನನ್ನೊಟ್ಟಿಗೆ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡ್ತಿದ್ರು. ಇಲ್ಲಿ ಇವತ್ತು ನೈಟ್ ಓಡಾಡ್ತಿರಲ್ಲ, ತುಂಬಾ ಬೇಜಾರಾಗ್ತಿದೆ. ತುಂಬಾ ಕೋಪ ಬರ್ತದ? ತುಂಬಾ ಬೇಜಾರಾಗ್ತಿದೆ. ಏನ್ ಮಾಡೋದು? ಬೇಜಾರಾದ್ರೂ ಖುಷಿಯಿಂದ ನಿಮ್ಮೊಟ್ಟಿಗೆ ನಾನು ಮಾತಾಡ್ಬೇಕಲ್ಲ, ಆ ಬೇಜಾರ ನಾನು ತೋರ್ಸ್ಕೊಳ್ತಿಲ್ಲ ಅಷ್ಟೇ. ಬನ್ನಿ ಅಮ್ಮನೊಟ್ಟಿಗೆಲ್ಲ ಮಾತಾಡ್ಸುವ. ನೋಡಿ ಇವತ್ತು ಮಾರ್ನಿಂಗ್ ವೆದರ್ ಈ ತರ ಇದೆ. ಮಾರ್ನಿಂಗ್ 8 o'clock ವೆದರ್ ಇದು, ಯಾಕಂದ್ರೆ ಮಳೆ ಬೇರೆ ಬರ್ತಾ ಇದೆ ಅಲ್ವಾ. ಅಮ್ಮ ಇವತ್ತೇನೋ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಏನು ಬ್ರೇಕ್ಫಾಸ್ಟ್ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಕೇರಳ ಸ್ಟೈಲ್ ಬ್ರೇಕ್ಫಾಸ್ಟು. ಮತ್ತು ಮುನ್ನು ಇವಾಗ ತಾನೇ ಎದ್ದು ಬ್ರಷ್ ಮಾಡೋಕೆ ಹೋದ್ರು. ಬ್ರಷ್ ಮಾಡ್ಲಿಕ್ಕೆಲ್ಲ ಮತ್ತೆ ವಾಶ್ರೂಮಿಗೆ. ಹೌದಾ? ತಕ್ಷಣ ಎಲ್ಲರೂ ವಾಶ್ರೂಮಿಗೆ ತಾನೇ ಹೋಗೋದು. ಟಾಯ್ಲೆಟಾ? ಹೋಗಿದ್ದಾರೆ. ಓಕೆ. ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್. ಏನಾಗಿದೆ? ಇಲ್ಲಿ ಸೊಳ್ಳೆ ಕಚ್ಚಿದೆ. ಸೊಳ್ಳೆ ಕಚ್ಚಿದೆ. ಏನಿದೆ ಅಂದ್ರೆ ಈ ಸೈಡ್ ಮಲ್ಕೊಂಡು ಅನ್ಸುತ್ತೆ. ಗುಡ್ ಮಾರ್ನಿಂಗ್. ಅಮ್ಮ ಹೊಸ ಡಿಶ್ ಮಾಡ್ತಾ ಇದ್ದಾರೆ. ಡಿಶ್ ಅಲ್ಲ, ಅದು ಬ್ರೇಕ್ಫಾಸ್ಟ್. ಬನ್ನಿ ಇಲ್ಲಿ ಬನ್ನಿ. ಇಲ್ಲಿ ಗುಡ್ ಮಾರ್ನಿಂಗ್ ಹೇಳಿ. ಬಿಳಿ ಬರ್ತಿದ್ದೀರಾ ಈಗ? ಹೇಳಿ. ನೋಡಿ ಗಾಯ್ಸ್, ನಮ್ಮ ಯಜಮಾನ್ರು ಎದ್ರು. ಹಾಯ್ ಗುಡ್ ಮಾರ್ನಿಂಗ್ ಹೇಳಿ ಎಲ್ರಿಗೂ. ಗುಡ್ ಮಾರ್ನಿಂಗ್. ನಂಗೇನೆ ಕೇಳಿಸ್ತಿಲ್ಲ, ಇನ್ನವ್ರಿಗೆ ಕೇಳಿಸುತ್ತೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇದ್ರೆ ಎಷ್ಟು ನಿದ್ದೆ ಬರುತ್ತೆ ಅಪ್ಪ. ಬೆಳಗ್ಗೆ ಹೊತ್ತು ನಿಜವಾಗ್ಲೂ ಎದ್ದೊಳಕ್ಕಾಗಲ್ಲ, ಏನಕ್ಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಚಳಿಯಲ್ಲಿ ಬೆಚ್ಚಿಗೆ ಬೆಡ್ಶೀಟ್ ಹಚ್ಕೊಂಡು ಮಲಗಿದ್ದೆ. ಸೊ ಅಮ್ಮ ಏನೋ ಸ್ಪೆಷಲ್ ಮಾಡ್ತಾ ಇದಾರೆ. ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ನಮ್ ಸೈಡ್ ಇರೋರ್ಗಂತೂ ಬ್ರೇಕ್ಫಾಸ್ಟ್ ನೇಮೇ ಗೊತ್ತಿರಲ್ಲ. ಅಂದ್ರೆ ಅದು ಕೇರಳ ಸ್ಟೈಲ್ ಪುಟ್ಟಡ್ಡಿ ಅಂತ ಹೆಸರು. ಪುಟ್ಟು ಅಂತ ಹೇಳಿದ್ರು. ಸೊ ಅದನ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದನ್ನ ಹೇಗ್ ಮಾಡ್ತಾರೆ ಅಂತ ನೀವು ನೋಡಿ ನಿಜ ಶಾಕ್ ಆಗ್ತೀರಾ. ಅದ್ರ ರೆಸಿಪಿ ನೋಡಿ ತೋರಿಸ್ತೀನಿ ನಾನೀಗ ಇವರಿಗೆ. ಬೇಗ ಹೋಗಿ ಫ್ರೆಶ್ ಆಗಿ ಬನ್ನಿ. ನಾನು ಅಷ್ಟೊಂದು ಅಲ್ಲಿಸ್ಕೊಂಡು ಬರ್ತೀನಿ. ಆಯ್ತು. ನೋಡಿ ಇದೇ ಮಿಷಿನು, ಹಿಟ್ಟು ಮಾಡೋ ಮಿಷಿನ್. ಹಿಟ್ಟಲ್ಲ, ಅದು ಪುಟ್ಟಡ್ಡಿ ಮಾಡೋ ಮಿಷಿನ್. ಇಲ್ಲಿ ನೋಡಿ ಸ್ಟೀಮ್ ಮೇಡ್ ಪುಟ್ಟು ಪುಡಿ ಅಂತ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಂಥದ್ದು ಐಸ್ ಕ್ರೀಮ್ ಬರುತ್ತೆ ಈ ಶೇಪಲ್ಲಿ. ಪುಟ್ಟ ಐಸ್ ಕ್ರೀಮ್ ಅಂತ ಬರುತ್ತೆ ಕೇರಳದಲ್ಲಿ, ಆಯಿತಾ. ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಫ್ಲೇವರ್ ಇದ್ದು ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ, ಮತ್ತೆ ಇಲ್ಲಿಂದ ಇಲ್ಲಿವರೆಗೂ ಬೇರೆ ಫ್ಲೇವರ್ ಹಾಕಿ ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಾರೆ. ಅದೇ ಥರ ಇದು ಪುಟ್ಟಡ್ಡಿ ಅಂತ. ನೋಡಿ ಇಲ್ಲಿ ತೆಂಗಿನ ತುರಿ ಇದೆ, ಕೊತ್ತಂಬರಿ ಸೊಪ್ಪು ವಾಶ್ ಮಾಡಿ ಇಟ್ಟಿದ್ದಾರೆ. ನೋಡುವ ಅಮ್ಮ ಯಾವ ಥರ ಮಾಡ್ತಾರೆ ಅಂತ. ಅದೇನು ಗೊತ್ತಾ, ಕೊತ್ತಂಬರಿ ಸೊಪ್ಪೆಲ್ಲ ಅದಕ್ಕೆಲ್ಲ ಇದು ಪಪ್ಪನ್ ತೊಳ್ದಾಕು. ನೋಡಿ ಗೈಸ್, ನಮ್ಮ ಮನೆಗೆ ತೆಂಗಿನಕಾಯಿ ತೆಗಿಲಿಕ್ಕೆ ಬಂದಿದ್ದಾರೆ. ಈ ಮಿಷಿನ್ ಇವಾಗ ಆ ತೆಂಗಿನ ಮರಕ್ಕೆ ಫಿಕ್ಸ್ ಮಾಡಿ ಈ ಮರದಲ್ಲಿರೋ ತೆಂಗಿನಕಾಯಿ ತೆಗಿತಾರೆ. ಎಷ್ಟು ಉದ್ದ ಇದೆ ಅಂದರೆ ಈ ತೆಂಗಿನಕಾಯಿ ಮರ. ಗಿಡ ಎಲ್ಲ ಪಾಪ ಅಡ್ಡ ಇದೆ. ಇಲ್ಲಿ ಏನ್ ಗಿಡ ಅದು? ಅಮ್ಮ ಹಾಕಿರೋದ? ಅದು ಸೂರ್ಯಕಾಂತಿನ? ಸೂರ್ಯಕಾಂತಿ ತರ ಹೂ ಆಗುತ್ತೆ ಅಲ್ವಾ, ಸೇಮ್ ಅದೇ ತರ. ಆದ್ರೆ ಯಾವ ಹೂ ಅಂತ ಗೊತ್ತಿಲ್ಲ ಸರ್. ಇವಾಗ ಮಳೆ ನೋಡಿ ಎಷ್ಟು ಈಸಿಯಾಗಿ ಮರ ಕತ್ತುತ್ತಾ ಇದಾರೆ.
ಸಣ್ಣ ಅವ್ರು ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ. ಆತರ ತಗೋತೀನಿ, ನಾನೊಂದು ತಗೋತೀನಿ ಆತರ. ಮರ ಕತ್ತಕ್ಕ ಈಸಿಯಾಗಿ ಹತ್ಬೋದಂತಾನ. ನೋಡಿ ಇಲ್ಲಿ ಬೊಂಡ ತೆಗಿಯೋದಕ್ಕೂ ಕೊಡ್ಬೇಕಾಗುತ್ತೆ ದುಡ್ಡು. ಏನಕ್ಕಂದ್ರೆ ಇಲ್ಲಿ ಅಪ್ಪ ಅಮ್ಮ ಇಬ್ರು ಕೂಡ ಅಷ್ಟು ಹೈಟ್ ಹತ್ತೋದಕ್ಕಾಗಲ್ಲ. ಅವ್ರ ಹತ್ರ ಹತ್ತಿ ತೆಂಗಿನಕಾಯಿನ ಕಟ್ ಮಾಡಿಸ್ತಾ ಇದ್ದಾರೆ. ನೋಡಿ ಎಷ್ಟು ಈಸಿಯಾಗಿ ಹತ್ತಿದ್ರು ಮರಕ್ಕೆ, ಎಷ್ಟು ಈಸಿಯಾಗಿ ಹತ್ತಿದ್ರಲ್ಲ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ವಾ. ಒಂದಿನ ಅಮ್ಮ ವಿಡಿಯೋ ನೋಡ್ಬಿಟ್ಟು ಹೇಳ್ತಾ ಇದ್ರು, ನಾನು ಅಂತ ಮಿಷಿನ್ ತಗೊಳ್ಬೇಕು, ನನಗೂ ಹತ್ತೋಕೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬೇಡಪ್ಪ ಆ ಥರ ಹತ್ತದು ಅಲ್ಲ ಸನುಮ, ರಿಸ್ಕು ಅದು. ಮರ ಎಷ್ಟು ದೊಡ್ಡದು ಮೇಲೆ. ಒಂದು ಮರ ಹತ್ತೋದಕ್ಕೆ ಇಷ್ಟು ಅಮೌಂಟ್ ಅಂತ ಇರುತ್ತಂತೆ. ಸೊ ಅಮ್ಮನ ಹತ್ರ ಕೇಳೋಣ ಒಂದು ಮರಕ್ಕೆ ಇಲ್ಲಿ ಎಷ್ಟು ತಗೋತಾರೆ ಅಂತ ಹತ್ತೋದಕ್ಕೆ. ನಾನು ಈಗಷ್ಟೇ ಮುಖ ತೊಳ್ಕೊಂಡು ಬಂದೆ. ಮತ್ತು ಇನ್ನೂ ಎಷ್ಟೋ ಜನ ಕೇಳ್ತಾ ಇದ್ರಿ ಇಲ್ಲೆಲ್ಲ ಮ್ಯಾಟ್ ಹಾಕಿದ್ದಾರೆ ಅಲ್ವಾ, ಬ್ಲ್ಯಾಕ್ ಕಲರ್ ಮ್ಯಾಟು, ಅದೇನಕ್ಕೆ ಅಂತ. ಹುಲ್ಲು ಬರ್ತದಲ್ವಾ, ಹುಲ್ಲೆಲ್ಲ ಬರೋದಿಲ್ಲ, ಕ್ಲೀನ್ ಆಗಿರುತ್ತೆ, ಅದಕ್ಕೋಸ್ಕರ. ಹುಲ್ಲೆಲ್ಲ ಬರುತ್ತೆ ಮತ್ತೆ ಅವಾಗ ಹೋಗಿ ಬೆಳ್ಕೋತಾ ಇರುತ್ತೆ. ನೋಡಿ ಇಲ್ಲಿ ಹೆಂಗ್ ಬೆಳೆದಿದೆ ಇಲ್ಲೆಲ್ಲ ಮೇಲೆ, ಹಂಗೆ ಇಲ್ಲೆಲ್ಲ ಬೆಳ್ಕೊಬಿಡುತ್ತೆ ಓಡಾಡ್ಲಿಲ್ಲ ಅಂದ್ರೆ, ಅದಕ್ಕೋಸ್ಕರ. ಗೊತ್ತಾ, ಇದು ಮಳೆಗಾಲದಲ್ಲಿ ಹುಲ್ಲು ಜಾಸ್ತಿ ಬೆಳೆಯುತ್ತೆ, ಮತ್ತೆ ಕಪ್ಪೆ ಎಲ್ಲ ಸೌಂಡ್ ಮಾಡ್ತದೆ ಗೊತ್ತಾ. ಜಾಸ್ತಿ ಹುಲ್ಲು ಬೆಳೆದಿತ್ತು ನೀವು ಫಸ್ಟ್ ಟೈಮ್ ಬಂದಾಗ. ಅವಾಗ ಕಬಡ್ಡಿ ಎಲ್ಲ ಆಡಿದ್ವಲ್ಲ. ಹೌದು, ಅದಕ್ಕೋಸ್ಕರ ಪಾಪ ಈ ತರ ಪ್ಲಾನ್ ಮಾಡಿದೆ. ಅಂದ್ರೆ ಇವಾಗ ಬಿಸಿಲಿಗೆ ಅಡಿಕೆಲ್ಲ ಚೆನ್ನಾಗಿ ಒಣಗುತ್ತೆ, ಬಿಸಿ ಆಗುತ್ತಲ್ಲ ಬೇಗ, ಅದಕ್ಕೋಸ್ಕರ ಇದನ್ನ ಹಾಕಿದ್ದು. ಇದ್ರ ಮೇಲೆ ಆರಾಮಾಗಿ ಅಡಿಕೆ ಹಾಕಿ ಒಣಗಿಸ್ಬೋದಲ್ವಾ. ಹೌದು, ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇದೆ. ಇದಕ್ಕೆ ಟೋಟಲ್ ಆಗಿ ಒಂದು 15K ಆಗಿರ್ಬೋದು ಅಂತ ಅನ್ಸುತ್ತೆ ಈ ಮ್ಯಾಟಿಗೆ. ಹೌದು, ಅಮ್ಮ ಇಲ್ಲಿ ಹಾಕ್ಸಿರೋ ಮ್ಯಾಟಿಗೆ ಎಷ್ಟಾಯ್ತು? 15K ಆಗಿರ್ಬೋದು ಟೋಟಲ್ ಆಗಿ. 15,000 ಆಯ್ತಾ? ಇಲ್ಲ, ಒಂದು 12,000ದೊಳಗೆ. 12,000 ಆಯ್ತಂತೆ. ನೋಡಿ ಬರೀ ಬ್ಲ್ಯಾಕ್ ಕಲರ್ ಮ್ಯಾಟ್ ಹಾಕ್ಸೋದಕ್ಕೇನೆ 12,000 ಆಯ್ತು. ಅಮ್ಮ ಅಲ್ಲಿ ಹತ್ತಿದಾರಲ್ವಾ, ಒಂದ್ ಮರಕ್ಕೆ ಎಷ್ಟು ಕೊಡ್ಬೇಕು? ಇವಾಗ ಎಷ್ಟಿದೆ ಗೊತ್ತಿಲ್ಲ, ಮುಂಚೆ ಎಷ್ಟು ಕೊಡ್ತಿದ್ರು? ನಾನು 50 ರೂಪಾಯಿ 60 ಒಂದ್ ಮರಕ್ಕೆ. 50-60 ಏನಕ್ಕೆ ನೋಡಿ 50-60 ಕೊಡ್ತಿದ್ರಂತೆ. ಏನ್ ಇವಾಗ ಒಂದು 10 ರೂಪಾಯಿ ಎಕ್ಸ್ಟ್ರಾ ಆಗಿರ್ಬೋದೇನೋ. ಜಾಸ್ತಿ ಆಗಿರ್ಬೋದು. ಹೌದಲ್ಲ. ಪುಟ್ಟು ಉಡಿ ತರಬೇಕು. ಆಮೇಲೆ ಈ ತರ ಅಮ್ಮನನ್ನು ತಗೊಂಡ್ ಬರ್ಬೇಕು ಮಾಡೋದಕ್ಕೆ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ. ಹಾ ಓಕೆ. ಸ್ವಲ್ಪ ನೀರು ಉಪ್ಪು ಹಾಕೊಂಡಿದ್ದಾರೆ. ನೋಡಿ ಪುಟ್ಟು ಇದು ಸಿಗೋದೇ ಇಲ್ಲ ನಮ್ಮ ಸೈಡ್ ಎಲ್ಲ, ಈ ಸೈಡ್ ಮಾತ್ರ ಸಿಗೋದು. ನೋಡಿ ಬ್ಯಾಂಗ್ಳೂರ್ ಸೈಡ್ ಎಲ್ಲ ಇದನ್ನ ನಾನು ನೋಡೇ ಇಲ್ಲ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಇದನ್ನ. ಕೇರಳದ ಬ್ರೇಕ್ಫಾಸ್ಟ್ ಅಮ್ಮ ಇದು. ಕೇರಳದಲ್ಲಿ ಬ್ರೇಕ್ಫಾಸ್ಟ್ ಇದು. ಸ್ವಲ್ಪ ಇಡ್ಲಿ ತರ ಇರುತ್ತೆ. ಇಲ್ಲ, ಬೇರೆ ತರನೇ ಇರುತ್ತೆ. ಹೌದಾ? ಹೌದಮ್ಮ. ಹೌದು, ಅಂದ್ರೆ ಪುಟ್ಟ ಐಸ್ ಕ್ರೀಮ್ ಕೇಳಿದೀವಿ ಅಲ್ವಾ, ಸೇಮ್ ಅದೇ ಶೇಪ್ ಇದು. ನೋಡಿ ಗ್ಯಾಸ್ ಈ ತರ ಆನ್ ಮಾಡ್ಕೋಬೇಕು. ನಮ್ ತನ್ನಿಯವ್ರ ಅದ್ರಲ್ಲೆಲ್ಲ ಎಕ್ಸ್ಪರ್ಟ್. ಇದಕ್ಕೆ ನೀರು. ಏನ್ ಇದು ಹಿಂಗಿದೆ? ಚೆಂಬು. ನೋಡಿ ಇದ್ರಲ್ಲೇ ಪುಟ್ಟು ಮಾಡೋದು ಅಲ್ವಾ ಅಮ್ಮ? ಇದ್ರಲ್ಲಿ ಪೂರ್ತಿ ನೀರು ತುಂಬಿಸ್ಕೊಂಡಿದ್ದಾರೆ. ಒಂದಿಷ್ಟು ನೀರು ಹಾಕ್ಬೇಕು ಅಲ್ಲಿವರೆಗುನಾ? ನೋಡಿ ಇಲ್ಲಿವರೆಗೂ ನೀರ್ ಹಾಕಿದಾರಂತೆ ಅಮ್ಮ. ಇದನ್ನ ನೀಟಾಗಿ ಕಲ್ಸ್ಕೋಬೇಕಾ ಅಮ್ಮ? ಜಾಸ್ತಿ ನೀರ್ ಹಾಕೊಳಂಗಿಲ್ವಾ? ನೋಡಿ ಜಾಸ್ತಿ ಏನು ನೀರ್ ಹಾಕೊಂಡಿಲ್ಲ, ಜಸ್ಟ್ ಸ್ವಲ್ಪ ಹುಡಿಯಾಗಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೂರಿ ಕಾಲ್ ಮಾಡಿದ್ದ? ಅಂದ್ರೆ ಅವನ ಚಡ್ಡಿ ಬಾಕಿ ಆಗಿದೆ, ಜಾಗೃತಿಯಾಗಿ ಎತ್ಕೊಂಡ ಅಂತ ಹೇಳಿಕ್ಕೆ ಆಗಿತ್ತು. ಓಹೋ, ಹೇಳ್ದ ಅಲ್ವಾ ಮೊನ್ನೆ? ಹೌದು, ನನ್ನ ಶಾರ್ಟ್ಸ್ ಬಾಕಿ ಆಗಿದೆ ನೋಡಿ, ಜಾಗೃತಿಯಾಗಿ. ನೆಕ್ಸ್ಟ್ ಇಷ್ಟೇ, ಇದರ ಒಳಗೆ ನೋಡಿ ಈ ತರ ಇರುತ್ತೆ. ಓಕೆ, ಎಲ್ರಿಗೆ ಗೊತ್ತು, ಕೇರಳದವರಿಗೆ, ನಿಮಗೆ ಮಾತ್ರ ಗೊತ್ತು. ಆಲ್ಮೋಸ್ಟ್ ಈ ಸೈಡ್ ಇರೋರು ಎಲ್ಲರಿಗೂ ಗೊತ್ತಿರುತ್ತೆ, ನಮ್ಮ ಸೈಡ್ ಇರೋರಿಗೆ ನಿಜವಾಗ್ಲೂ ಗೊತ್ತಿರಲ್ಲ ಇದು. ಸ್ವಲ್ಪ ಕಾಯಿ ತುರಿ ಹಾಕೊಳ್ಬೇಕು ಒಳಗೆ. ಯಾಕೆ ಹೇಳು? ಯಾಕೆ? ಹಿಟ್ಟು ಈಚೆ ಹೋಗ್ಬಾರ್ದಂತ. ಸರಿಯಾಗಿ ಬರ್ಬೇಕಾದ್ರೆ ಓ ಅದನ್ನ ಹಾಕೋಬೇಕಾ? ಹಿಂಗೆ ಮಾಡುವಾಗ ನೀಟಾಗಿ ಬರ್ಬೇಕು ಅದಕ್ಕೆ. ಓಕೆ, ನೋಡಿ ಇವಾಗ ಅದ್ರೊಳಗಡೆ ತುಂಬ್ತಾರೆ, ಹೂರ್ಣ ತುಂಬ್ದಂಗೆ ಆ ತರನೇ ಅಲ್ವಾ? ಅವತ್ತು ಮನೆಗೆ ಹೋಗುವಾಗ ಮಾಡಿದ್ರ ಅವರ. ಅಲ್ಲಿ ಕೇಳಿದ್ರ? ನಿಮ್ಗೆ ಇಷ್ಟ ಆಯ್ತಾ ಇದು? ಸ್ವಲ್ಪ ಇದನ್ನು ನೋಡಿ ಕೆಳಗಡೆ ಹಾಕ್ಬೇಕಾದ್ರೂ ಕಾಯಿ ಹಾಕಿದ್ರು, ಮೇಲೆ ಹಾಕುವಾಗ ಕಾಯಿ ಹಾಕೊಂಡಿದ್ದಾರೆ. ಮಿಡಲ್ ಅಲ್ಲಿ. ಹೌದಾ? ಮಿಡಲ್ ಹಾಕ್ತಾರಾ? ಇದಾಯ್ತಲ್ಲ, ಹೀಗೆ ಕ್ಲೋಸ್ ಮಾಡಿ ಅಲ್ಲಿ ಇಡೋದು. ಓ ನೋಡಿ, ನೀರಿನ ಹಬೆಯಲ್ಲಿ ಬೇಯುತ್ತೆ ಅದು ಅಷ್ಟೇ ಅಲ್ವಾಮ? ಎಷ್ಟೊತ್ತು ವಿಸಿಲ್ ಗೀಸಿಲ್ ಬರುತ್ತಾ? ಇಲ್ಲ, ವಿಸಿಲ್ ಬರಲ್ಲ. ಮತ್ತೆ ಒಂದ್ ಸ್ವಲ್ಪ ಹೊತ್ತಾಗುವಾಗ ನಾವೇ ತೆಗಿಬೇಕು. ಅದೇ ಒಂದ್ ಎಷ್ಟು ಮಿನಿಟ್ಸ್? 15 ನಿಮಿಷದಲ್ಲಿ. 15 ನಿಮಿಷ ಬೇಕಾ ಅದು ಹಬೆಯಲ್ಲಿ ಬೇಯೋಕೆ? ಅಷ್ಟು ಕೂಡ ಬೇಡ, 10 ಸಾಕು. 10 ನಿಮಿಷ ಸಾಕಾ?
ಸನಮ ಹೊಟ್ಟೆ ಕಾಯ್ತಾ ನಿಮಿಷ ಪಾಪ ಎಲ್ಲಾರು ಕಾಯ್ತಾ ಇದಾರೆ, ಯಾರು ಟಿಫನ್ ಮಾಡಿಲ್ಲ ಇವತ್ತು. 8:30 ಆಯ್ತಮ್ಮ. ಇಲ್ಲ ನಂಗೆ ನಾನು ಯಾವಾಗ್ಲೂ ನಿಮ್ಮನ್ನ ಬಿಟ್ಟು ಮಾಡ್ತಿದ್ದಲ್ಲ, ನಂಗೆ ಆಗೋದೇ ಇಲ್ಲಲ್ಲ. ಬೆಳಿಗ್ಗೆ ಅವರೊಟ್ಟಿಗೆನೇ ತಿಂಡಿ ಮಾಡಿ ಅಭ್ಯಾಸ, ಇದನ್ನ ತೋರಿಸ್ಬಿಟ್ಟೆ ಮಾಡೋಣ ಅಂತ. ಅಮ್ಮ ಇದನ್ನ ತೋರ್ಸೋಣ, ಇದನ್ನ ಹೇಗ್ ಮಾಡೋದು ಅಂತ ಗೊತ್ತಿಲ್ಲಲ್ಲ. ಎಷ್ಟೋ ಜನ ಕೇಳ್ತಾ ಇದ್ರು ಅಮ್ಮ ಮಾಡೋ ರೆಸಿಪಿನ ತೋರಿಸಿ ಅಂತ. ಅದಕ್ಕೆ ಇದು ಸ್ಪೆಷಲ್ ಆಗಿತ್ತು, ತೋರ್ಸೋಣ ಅಂತ ಅನ್ಕೊಂಡ್ವಿ. ಅದಕ್ಕೆ ಅಮ್ಮ ಪಾಪ ಕಾಯ್ತಾ ಇದ್ರು. ಅಪ್ಪನಿಗೆ ರೊಟ್ಟಿ ಮಾಡಿ ಕೊಟ್ಟೆ. ಅಪ್ಪನಿಗೆ ರೊಟ್ಟಿ ಮಾಡಿ ಕೊಟ್ಟು ಸಪರೇಟ್ ಆಗಿ ಇದನ್ನು ಮಾಡ್ತಾ ಇದಾರೆ. ಗ್ರೇಟ್ ಅಮ್ಮ ನೀವು, ಬೆಳಗ್ಗೆ ಎದ್ದು ನೋಡಿ. ಅದಕ್ಕೆ ಸಾಂಬಾರು ಕೂಡ ರೆಡಿ ಮಾಡಿದ್ದಾರೆ. ಏನ್ ಸಾರಮ್ಮ ಇದು? ಟೊಮೊಟೊ ಸಾರ? ಟೊಮೊಟೊ ಎಲ್ಲ ಇದೆ ನೋಡು. ಏನದು ಕಡ್ಡಿ ಬಿದ್ದಿದೆ? ಎತ್ತಿ ಅಮ್ಮ, ಅದು ಕಡ್ಡಿ ಬಿದ್ದೋದು. ನೀವೇನ್ ಮಾಡ್ತಾ ಇದ್ದೀರಾ? ಕಾಫಿನಾ? ಯಾರಿಗೆ? ಸಣ್ಣಗೆ ನನಗೆ ಬಾ, ನೀವು ಕುಡಿದಿರಾ ಕಾಫಿ? ಇಲ್ಲ, ನಾನೇನ್ ಗೊತ್ತಾ, ಮಿಲ್ಕ್ ಸ್ಮೆಲ್ ಬರ್ಬಾರ್ದು ಯಾವತ್ತು, ಅದಕ್ಕೋಸ್ಕರ ಟೇಸ್ಟಿಗೆ ತಕ್ಕಷ್ಟು ಸ್ವಲ್ಪ ಕುಡಿಯ. ನಂಗೆ ಸುಳ್ಳು ಹೇಳಿದ್ದು, ನಾನು ಕುಡಿಯೋದಿಲ್ಲ, ನಾನು ಕಣ್ಣ ಚಾ ಕುಡಿಯೋದು. ನಾನು ನಿಮ್ಗೆ ಮಾತ್ರ ಹೇಳಿದ್ದು, ಸುಮ್ಮನೆ ಹೇಳಿದ್ದು. ನೋಡಿ ಲಾಸ್ಟ್ ಅಲ್ಲಿ ಫೈನಲ್ ಯಾವ ತರ ಬರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ಈಚೆ ನೋಡಿ ಸನುಮ, ಮಳೆ ಹೆಂಗ್ ಬರ್ತಿದೆ, ಯಪ್ಪ ಎಷ್ಟು ಜೋರು ಮಳೆ ಬರ್ತಿದೆ ಗೊತ್ತಾ. ಈಚೆ ಆಲ್ರೆಡಿ ಎಲ್ಲಿ ಹೊಳೆ ಜಾಗದಲ್ಲಿ ಹೊಳೆ ಹರಿತಾ ಇದೆ, ಅಷ್ಟು ಜೋರು ಮಳೆ ಬಂದಿದೆ. ನೆನೆ ನೈಟು ಕೂಡ ಮಳೆ ಅಂದರೆ ಮಳೆ, ಹೆವಿ ಮಳೆ ಬರ್ತಿದೆ ನೋಡಿ. ಈ ಥರ ಮಳೆ ಬಂದರೆ ಎಷ್ಟು ಕಷ್ಟ ಗೊತ್ತಾ. ಅಮ್ಮ ಅಪ್ಪನಿಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ, ಅಪ್ಪ ಬೇರೆ ಕೆಲ್ಸಕ್ಕೆ ಹೋಗ್ತಾರಲ್ವ, ಅದಕ್ಕೂ ಕಷ್ಟ ಆಗುತ್ತೆ. ಗಾಡಿ ತೊಗೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ನಾನು ಮೇಲೆ ಗಾಡಿ ನಿಲ್ಸಿದ್ದೀನಿ, ಅದನ್ನೇ ಕೆಳಗಡೆ ಇಳಿಸ್ಬೇಕು, ಅದಕ್ಕೂ ಕಷ್ಟ ಆಗುತ್ತೆ. ಆ ರೋಡಲ್ಲಿ ತೊಗೊಂಡು ಓಡಾಡೋದಕ್ಕಾಗಲ್ಲ. ನೋಡಿ 10 ನಿಮಿಷ ಆಯಿತು, ಇವಾಗ ಅಮ್ಮ ಓಪನ್ ಮಾಡ್ತಾ ಇದ್ದಾರೆ. ನೋಡೋಣ ಹೆಂಗೆ ಬರುತ್ತೆ ಅಂತ. ಫಸ್ಟ್ ಟೈಮ್ ನಾನು ನೋಡ್ತಿರೋ ಸನುಮ ಇದನ್ನ. ಈ ಥರದೊಂದು ಐಟಮ್ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಇವತ್ತು ಮಾಡಿದ್ದು ಹೌದಾ? ಗೊತ್ತಿಲ್ಲಲ್ಲ. ನೋಡೋಣ ಬನ್ನಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇದು. ಆಲ್ಮೋಸ್ಟ್ ಪುತ್ತೂರು ಸೈಡು, ಮಂಗಳೂರು ಸೈಡ್ ಎಲ್ಲರಿಗೂ ಗೊತ್ತಿರುತ್ತಲ್ವಾ ಇದು? ಹೌದು, ನೋಡು ತೆಗ್ದ್ರು. ಓಕೆ, ಈ ನೀರಿನ ಹಬೆಯಲ್ಲಿ ಬೆಂದಿರೋದು. ನೋಡೋಣ ಹೇಗೆ ಓಪನ್ ಮಾಡ್ತಾರೆ. ನೋಡು, ಓ ಈ ಥರ ಕಟ್ ಆಗೋದಕ್ಕೆ ನೀವು ಕಾಯಿ ಹಾಕೋದಾ? ನೋಡಿ 2 ಆಯಿತು. 1ರಲ್ಲಿ 2 ಮಾಡ್ಬೋದಮ್ಮ? ನೋಡಿ ಯಾವ ಥರ ಇದೆ, ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಇವತ್ತು ಬ್ರೇಕ್ಫಾಸ್ಟು. ಟೇಸ್ಟ್ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಸನಮ ನಿಮ್ಗೆ ಇಷ್ಟನಾ ಪುಟ್ಟು? ಆದರೂ ಈ ಒಂದು ಟಿಫನ್ ಮಾಡ್ಬೇಕಂದ್ರೆ ತುಂಬಾನೇ ತಾಳ್ಮೆ ಇರಬೇಕು. ಅಮ್ಮನಿಗೆ ಹೆವಿ ತಾಳ್ಮೆ ಇದೆ, ಹೊಟ್ಟೆ ಹಸ್ಕೊಂಡಿದ್ರು ಪಾಪ ಮಾಡ್ತಾ ಇದ್ದಾರೆ ನಮಗೋಸ್ಕರ ಅಂತ, ಅಲ್ವಾ ಅಮ್ಮ? ನಿಜ ತಾಳ್ಮೆ ಇರ್ಬೇಕು, ಹೆವಿ ತಾಳ್ಮೆ ಇರ್ಬೇಕು. ರೈಸ್ ಇಟ್ಬಿಟ್ಟು ಬೇಕಾದ್ರೆ ಹೋಗಿ ಆಮೇಲೆ ಎಲ್ಲರೂ ತಿನ್ಬೋದು, ಅದು ಬೇರೆ ತರ. ಇದು ಈ ತರ ಒಬ್ಬೊಬ್ರಿಗೇನೆ ಸಪ್ರೇಟ್ ಮಾಡ್ಕೊಡ್ಬೇಕು. 10 ನಿಮಿಷ ವೆಯ್ಟ್ ಮಾಡಿ ಅಂದ್ರೆ ತುಂಬಾ ಕಷ್ಟ ಇದೆ. ಧನ್ಯಮ್ಮ, ಇದು ನಿಮೀಗ ನನಗ? ನಿಮಗೆ ನೀವು ತಿನ್ನಿ, ಪರವಾಗಿಲ್ಲ. ಬೇಡ ನೀವು ತಿನ್ನು ಫಸ್ಟ್. ನೋಡಿ ಧನ್ಯ ಅವರು ಕಾಫಿ ಮಾಡಿದ್ದಾರೆ. ಧನ್ಯ ಅಲ್ಲ, ನಾನು ಮಾಡಿದ್ದು. ನೀವು ಮಾಡಿದ್ರ? ಅವ್ರು ಮಾಡೋದಂತ ಅವಾಗ್ಲೇ ಎತ್ಕೊಂಡ್ರಲ್ವಾ? ಅವರೇ ನಾನೇ ಮಾಡಿದ್ದು, ನನ್ನ ಸೈಡ್ ನಾನು ಯಾವ ತರ ಮಾಡ್ತೀನಿ ಆ ತರ ಮಾಡಿದೆ. ನೋಡಿ ಸಣ್ಣವ್ರ ಸ್ಟೈಲಲ್ಲಿ ಸಣ್ಣವ್ರು ಕಾಫಿ ಮಾಡಿದ್ದಾರೆ. ಎಲ್ಲಾರ್ಗು ಇದು 3 ಜನಕ್ಕ? ನಿಮ್ 3 ಜನಕ್ಕ? ಕಾಫಿ ಕುಡಿ. ನಾನ್ ಕುಡಿಯಲ್ಲ. ನಾನೇನ ಗೊತ್ತಾ, ಅಕ್ಕ ಕಾಫಿ ಮಾಡಿದ್ರೆ ಹಾಲ ಕಾಫಿ ಅಂತಾನೆ ಗೊತ್ತಾಗಲ್ಲ. ಕುಡಿನೇ ಹಾಕಲ್ಲ ಮುನ್ನೋಳು. ಹೌದಾ? ಕುಡಿಯಲ್ಲ, ಅದಕ್ಕೆ. ನೀವು ಸ್ವಲ್ಪ ಹಾಕೋತೀರ ಅಷ್ಟೇ ಅಲ್ವಾ? ನೋಡಿ ಅಮ್ಮ ಇದಕ್ಕೆ ಅಂತ ಒಂದು ಸಾಂಬಾರ್ ಕೂಡ ಮಾಡಿದ್ದಾರೆ. ಓ ಇದು ಇದ್ರದಲ್ವಾ ಅಮ್ಮ? ಕಾಳು ಸಾರು. ಏನ್ ಕಾಳು ಅಂತಾರೆ ಇದಕ್ಕೆ? ಕಡ್ಲೆ. ಹಾ, ಕಡ್ಲೆಕಾಳು ಸಾಂಬಾರ್ ಮಾಡಿದ್ದಾರೆ. ಟೇಸ್ಟ್ ನೋಡಿ ಹೆಂಗಿದೆ ಅಂತ. ಚಂದವನು ಬನ್ನಿ ಹೋಗೋದು. ಅಮ್ಮನೂ ತಿನ್ಲಿ ಪಾಪ, ಅವರು ಮಾಡಿದಾರಲ್ವಾ, ಅವರು ಕೂಡ ತಿನ್ಬೇಕು. ನೀವು ಟ್ರೈ ಮಾಡಬೇಕು ಮನೆಯಲ್ಲಿ. ಬಟ್ ಪುಟ್ಟು ಅನ್ನೋದು ಸಿಕ್ಕಿದ್ರೆ ಬ್ಯಾಂಗ್ಳೂರ್ ಸೈಡು, ನಿಮ್ಮ ಸೈಡು ಇದನ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಇದನ್ನ ಟೇಸ್ಟ್ ಮಾಡ್ತಾ ಇರೋದು ನಾನು. ಇಷ್ಟ ಆಯ್ತಾ ನಿಮ್ಗೆ ಪುಟ್ಟು? ಸಣ್ಣ ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಟ್ರೈ ಮಾಡ್ತೀಯ? ಅಲ್ಲಿ ಮಿಷಿನ್ ತಗೊಂಡೋಗ್ಬೇಕು, ಆ ಮಿಷಿನ್ ಇರ್ಬೇಕು, ಮತ್ತೆ ಆ ಪುಟ್ಟು ಅನ್ನೋದು ಸಿಗ್ಬೇಕು. ಆದ್ರೆ ಈಸಿ ಆಗಿದೆ ಮಾಡೋಕೆ. ಐಟಮ್ ಮಾತ್ರ ಬೇಕಷ್ಟೇ ಅಲ್ವಾ? ಟೈಮ್ ಬೇರೆ ಬೇಕು ಅದಕ್ಕೆ ಮಾಡೋದಕ್ಕೆ. ತುಂಬಾ ಟೈಮ್ ಬೇಕು, ಬಟ್ ಸಗದಾಗಿ ಮಾಡಿದ್ದಾರೆ ಅಮ್ಮ. ನನಗಂತೂ ಹೆವಿ ಇಷ್ಟ ಆಯ್ತು. ನೋಡಿ ಇವತ್ತು ತುಂಬಾ ಜೋರು ಮಳೆ ಬರ್ತಾ ಇದೆ. ಟೈಮ್ ನೋಡಿ 12 o'clock ಆಗ್ತಿದೆ. ಇನ್ನು 12 o'clock ಕೂಡ ಆಗಿಲ್ಲ, ಆಗ್ಲೇ ನೋಡಿ ಎಷ್ಟು ಜೋರು ಮಳೆ ಬರ್ತಿದೆ. ಅಮ್ಮ ಬೇರೆ ತೋಟದಲ್ಲಿ ಸಿಗಾಕೊಂಡಿದ್ದಾರೆ ಮಳೆಯಲ್ಲಿ. ಸನುಮ ಅಕ್ಕ ಹೋದ್ರು ತಾನೇ ಛತ್ರಿ ತಗೊಂಡು? ನೋಡೋಣ. ಅಮ್ಮನ್ನ ಕರ್ಕೊಂಡು ಬನ್ನಿ ಅಂದ್ರೆ ಧನ್ಯ ಮಾತ್ರ ಬರ್ತಾ ಇದಾರೆ. ಏನ್ಮ ನೀವು ಮಾತ್ರ ಬರ್ತಾ ಇದ್ದೀರಾ? ಅಮ್ಮ ಎಲ್ಲಿ? ಅಯ್ಯೋ
ಅಮ್ಮನ ಅವಸ್ಥೆ ನೋಡಿ ಮಳೆಯಲ್ಲಿ. ಏನಕ್ಕಮ್ಮ ಛತ್ರಿ ತಗೊಂಡು ಹೋಗ್ಬೇಕು ತಾನೆ? ಏನ್ ನೀವು ಒಂದೇ ಒಂದು ಕಾಯಿ ಎತ್ಕೊಂಡು ಬಂದಿದ್ದೀರಾ? ಅಲ್ಲ, ಅಮ್ಮನ್ನ ಕರ್ಕೊಂಡು ಬನ್ನಿ ಅಂತ ಛತ್ರಿ ಕೊಟ್ಟು ಕಳ್ಸಿದ್ರೆ ಬರೀ ಒಂದು ಕಾಯಿ ಎತ್ಕೊಂಡು ಬಂದಿದ್ದೀರಾ. ಇವಾಗ ಟೈಮು 2 o'clock ಆಯಿತು, 2 ಗಂಟೆ ಆಗ್ತಾ ಬಂತು. ಇನ್ನೊಂದು 4-5 hours ಇದೆ ಅಷ್ಟೇ. ಸಂಜೆ ಆಗೋಷ್ಟರಲ್ಲಿ ನಾವು ಹೊರಡಬೇಕು. ಅಂದರೆ ಒಂದು 6:30, 7 o'clockಗೆ ಮನೆಯಿಂದ ಹೊರಡ್ತಾ ಇದ್ದೀವಿ. ಮತ್ತೆ ಬೆಂಗಳೂರಿಗೆ ಹೋಗಿ ಅದೇ ಕೆಲಸ, ಅದೇ ಪ್ಲೇಸಲ್ಲಿ ಇರೋದು ತುಂಬಾ ಬೇಜಾರಾಗ್ತಿದೆ. ಬಟ್ ಹೊಸ ಮನೆಗೆ ಹೋಗ್ತಿದ್ದೀವಲ್ಲ ಅನ್ನೋ ಒಂದು ತುಂಬ ಅಂದರೆ ತುಂಬಾ ಖುಷಿ ಇದೆ. ಬನ್ನಿ ಹೊಸ ಮನೆಗೆ ಹೋಗೋಣ. ನಿಮಗೂ ಕೂಡ ಹೊಸ ಮನೆನ ತೋರಿಸಿಲ್ಲ, ನೀವು ಕೂಡ ತುಂಬ ಕಾಯ್ತಾ ಇದ್ದೀರಾ. ಮತ್ತು ಇನ್ನೊಂದು ವಿಚಾರ ಏನಂತ ಅಂದರೆ, ಈ ಜಾಗನ ಬಿಟ್ಟೋಗೋದಕ್ಕೆ ಮನಸ್ಸೇ ಬರೋದಿಲ್ಲ, ಆ ಥರ ಇದೆ ಜಾಗ. ಇನ್ನೂ ಓಡಾಡೋ ಅಂಥ ಪ್ಲೇಸ್ ತುಂಬ ಇದೆ ಇಲ್ಲಿ. ನಾವು ಇಲ್ಲಿ ಬಂದಾಗ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೇ ಜಾಸ್ತಿ ಟೈಮ್ ಸಿಗಲ್ಲ. ಇನ್ನು ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಕೋತಾ ಇರ್ತೀವಿ, ಅಲ್ಲಿ ಇಲ್ಲಿ ಹೋಗೋಣ ಅಂತ ಅನ್ಕೋತಾ ಇರ್ತೀವಿ. ಬಟ್ ಅದಕ್ಕೆ ಟೈಮೇ ಸಿಗಲ್ಲ. ಇವಾಗ ನಾವು ಬಂದಿದ್ದು 4-5 ದಿನ ಅಷ್ಟೇ. ಬಟ್ ಈ ಟೈಮ್ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಬಟ್ ಬ್ಯಾಂಗ್ಳೂರಲ್ಲಿ 4-5 ದಿನ ಪಾಸ್ ಆಗಬೇಕು ಅಂತ ಅಂದರೆ ಕಷ್ಟ. ಬಟ್ ಇಲ್ಲಿ ಎಷ್ಟು ದಿನ ಹೆಂಗೆ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ನಿಜವಾಗ್ಲೂ. ಇವಾಗ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಯಿತು. ಸೊ ನಮ್ಮ ಸಣ್ಣವರು ಇವಾಗ ಇಲ್ಲಿ ತಮ್ನೇಲ್ ಮಾಡ್ಕೊಂಡು ಕೂತಿದ್ದಾರೆ. ಸಣ್ಣ ರೆಡಿ ಆಗ್ತಿದ್ಯಾ? ಆಗ್ತಾ ಇದೆ. ಟವರ್ ಸಿಗ್ತಿದ್ಯಾ? ಅಮ್ಮನಿಂದ ಹಾಟ್ಸ್ಪಾಟ್ ತಗೋತಾ ಇದೀನಿ. ನೋಡಿ, ಅಮ್ಮಂದು BSNL, ಸೊ ಅದಕ್ಕೋಸ್ಕರ ಟವರ್ ಸಿಗುತ್ತೆ ಇಲ್ಲಿ ಸ್ವಲ್ಪ ಒಂದು ರೇಂಜಿಗೆ. ಅದೇ ನೆಟ್ವರ್ಕ್ನ ಹಿಡ್ಕೊಂಡು ಸಣ್ಣವರು ಇಲ್ಲೇ ತಮ್ನೇಲ್ ಎಡಿಟ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನಂತ ಅಂದರೆ, ಇವತ್ತು ಸಂಜೆ ಒಂದು 7 o'clockಗೆ ಮನೆಗೆ ಹೋಗ್ಬೇಕು. ಇರೋ ದಿನ ಖುಷಿಯಾಗಿರೋಣ ಅಂತ ಅನ್ಕೋತಾ ಇದ್ದೀನಿ. ಬಟ್ ಇಲ್ಲಿ ಹೋಗ್ಬೇಕಂದ್ರೆ ತುಂಬಾ ಬೇಜಾರಾಗುತ್ತೆ. ನೋಡಿ, ಲಾಸ್ಟ್ ನಿಮಗೆ ವ್ಯೂ ಪಾಯಿಂಟ್ನ ತೋರಿಸ್ಬಿಡ್ತೀನಿ. ನಾಳೆಯಿಂದ ನಾವು ಬ್ಯಾಂಗ್ಳೂರಲ್ಲಿ ಇರ್ತೀವಿ. ಸೊ ಈ ಒಂದು ನೇಚರ್ನ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೋತೀವಿ ಈ ನೇಚರ್ನ. ಏನಕ್ಕಂದರೆ ಅಷ್ಟು ಸಕ್ಕತ್ತಾಗಿದೆ. ಮತ್ತು ಮನಸ್ಸಿಗೆ ತುಂಬ ಅಂದರೆ ತುಂಬಾ ನೆಮ್ಮದಿ ಕೊಡೋದೆ ನೇಚರು. ಯಾವತ್ತು ಬೆಂಗಳೂರು ಇಷ್ಟು ನೆಮ್ಮದಿ ಕೊಡೋದಿಲ್ಲ. ನೀವಲ್ಲಿ ಕಾಡು ನೋಡ್ತಾ ಇರ್ಬೋದು, ಕಾಡಲ್ಲಿ ಫುಲ್ಲು ಹಿಮ ತುಂಬ್ಕೊಂಡ್ಬಿಟ್ಟಿದೆ. ಇವತ್ತು ಪೂರ್ತಿ ಮಳೆ ಅಂದರೆ ಮಳೆ. ಈ ನೇಚರ್ನ ಬಿಟ್ಟೋಗೋದಕ್ಕೆ ನಿಜವಾಗ್ಲೂ ಮನಸ್ಸೇ ಬರ್ತಲ್ಲ. ಹೊಳೆ ಕೂಡ ಹರಿತಾ ಇದೆ. ಅಂದರೆ ಇವಾಗ 3 ದಿನ ಕಂಟಿನ್ಯೂಸ್ ಮಳೆ ಬಂತು, ನೈಟೆಲ್ಲ ಪೂರ್ತಿ ಮಳೆ ಬಂತು. ಹೊಳೆ ಕೂಡ ಹರಿತಾ ಇದೆ. ಇವತ್ತು ನಿಮಗೆ ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ಹೊಳೆ ಯಾವ ಥರ ಹರಿತಿದೆ ಅಂತ. ಫಸ್ಟು ಹೋಗಿ ಅಪ್ಲೋಡ್ ಮಾಡ್ಬಿಟ್ಟು ಬಂದ್ಬಿಡೋಣ, ಸರಿನಾ? ನೀವು ಕೂಡ ಕಾಯ್ತಾ ಇರ್ತೀರಾ ವಿಡಿಯೋ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡ್ಬಿಟ್ಟು ಬರೋಣ. ನಾನಿವಾಗ ಊಟ ಮಾಡಿ ಆಯಿತು. ನಮ್ಮ ಸಣ್ಣವ್ರು ಇನ್ನೂ ಪಾಪ ಟವರ್ ಸಿಗದೆ ಒದ್ಲಾಡ್ತಾ ಇದ್ದಾರೆ. ಅದೇ ಎಷ್ಟು ಕಷ್ಟ ಅಂದ್ರೆ ಈ ಟವರ್ ಇಲ್ಲದಿದ್ರೆ ಅಲ್ವಾ, ತುಂಬಾ ಕಷ್ಟ ಇಲ್ಲಿ. ನಮ್ಮ ಧನ್ಯ ಅವ್ರು ನೋಡಿ, ಅವ್ರ ಮಗಳಿಗೆ ಊಟ ಮಾಡಿಸ್ತಾ ಇದ್ದಾರೆ. ಯಾವಾಗ್ಲೂ ನೀವೇನಮ್ಮ ತಿನ್ಸೋದು? ನಾನು ಇಲ್ಲದಿದ್ರೆ ಅಮ್ಮ ತಿನ್ನಿಸ್ತಾರೆ. ಅಲ್ಲ, ಅದಕ್ಕೆ ಏನಕ್ಕೆ ತಿನ್ಸ್ಲೇಬೇಕಾ? ತಿನ್ನಿಸ್ಲೇಬೇಕು. ಏನಕ್ಕೆ ಆತರ ಅಭ್ಯಾಸ ಮಾಡಿರೋದು? ಅದು ಚಿಕ್ಕ ಪಾಪ ಇರುವಾಗ್ಲೇ ಅಭ್ಯಾಸ ಆಗ್ಬಿಟ್ಟಿದೆ ಅಂತ, ಅದೇ ಕಷ್ಟ ನೋಡಿ. ಇದು ಹಂಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೆ. ಬಾರ್ಬಿ ಅವಳು ತಿನ್ನೋದೇ ಇಲ್ಲ. ಯಾರಾದ್ರೂ ಒಬ್ರು ತಿನ್ಸೋರು ಇರ್ಲೇಬೇಕು ಅಲ್ವಮ್ಮ? ಹೌದು. ಅದೇ ನಾನ್ ವೆಜ್ ಇಲ್ಲದ್ರೂ ಇದ್ರೆ ಯಾರು ಮುಟ್ಬೇಕಾಗಿಲ್ಲ, ಅದ್ರಷ್ಟೇ ಅದು ತಿನ್ನುತ್ತೆ. ನಾನ್ ವೆಜ್ ಮಾತ್ರ. ಹೌದು. ಬೈ ಬಾರ್ಬಿ, ಅಲ್ಲಿ ನೋಡಿ ಬಾಯೆಲ್ಲ ನೋಡಿ ಹೆಂಗಾಗಿದೆ. ಬಾರ್ಬಿ ಸ್ನಾನ ಮಾಡಿಸ್ಬೇಕಮ್ಮ ಇವತ್ತು. ಮಾಡಿಸ್ಬೇಕು. ಅದೇ ಆವಾಗ ಏನು ಗೊತ್ತ, ಜೋರ್ ಮಳೆ ಬಂತಲ್ವಾ, ರೀಸಸ್ ಎಲ್ಲ ಮಾಡೋಕೆ ಹೊರಗೆ ಹೋಗುತ್ತೆ ಅಲ್ವಾ, ಆವಾಗ ಒದ್ದೆ ಆಯ್ತು. ಮಳೆಯಲ್ಲಿ ಫುಲ್ಲು ಒದ್ದೆ ಆಗಿದ್ದಾಳೆ. ಇವಾಗ ಅವಳಿಗೂ ಕೂಡ ತಿನ್ಸಾದ್ಮೇಲೆ ಸ್ನಾನ ಮಾಡಿಸ್ಬೇಕು. ಮತ್ತೆ ಫಸ್ಟ್ ಹೋಗಿ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಬಂದ್ಬಿಡೋಣ. ಇನ್ನೂ ಸ್ವಲ್ಪ ಮಳೆ ಬರ್ತಾನೆ ಇದೆ. ಮಳೆ ಅಂತೂ ನಿಲ್ತಾನೆ ಇಲ್ಲ. ಲೈಟಾಗಿ ಮಳೆ ಬರ್ತಿದೆ ಅಲ್ವಮ್ಮ? ಮತ್ತೆ ಅಲ್ಲಿ ತೋಟದಲ್ಲಿ ಕಾಯಿ ಕೀಳೋರು ಬಂದಿದ್ರಲ್ಲ, ಸೊ ಅಲ್ಲಿ ಅಮ್ಮ ಅಪ್ಪ ಮತ್ತೆ ಸಣ್ಣವರೆಲ್ಲ ಅಲ್ಲೋಗಿದ್ದಾರೆ. ನಾವಿಬ್ರು ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ನಾನು ಮತ್ತೆ ಧನ್ಯ ಅವ್ರು ಇವತ್ತು ಹೋಗ್ತಾ ಇದೀವಿ. ಧನ್ಯಮ್ಮ ಬನ್ನಿ, ಬೇಗ ಹತ್ತಿ. ಫುಲ್ಲು ಸ್ಲೋ ಹತ್ತೋದು ಇವರು. ಊಟ ಮಾಡಿದ್ರಲ್ವ, ಅದಕ್ಕೆ ಹತ್ತಕ್ ಆಗ್ತಾ ಇಲ್ವಂತೆ. ಇದೊಂದು ಹತ್ತಿದ್ರೆ ಸಾಕು, ನಾವು ಊಟ ಮಾಡಿರೋದು ಬೇಗ ಜೀರ್ಣ ಆಗೋಗ್ಬಿಡುತ್ತೆ. ಸಣ್ಣನೂ ಹಾಕ್ತೀವಿ. ನನ್ನ ಕೈಲಾಗಿ ಸ್ವಲ್ಪ ಕಾಯಿನ ನಾನು ಕೂಡ ಎತ್ತಿ ಕೊಟ್ಟಿದ್ದೀನಿ. ಮತ್ತೆ ಕಾಯಿ ಎತ್ಕೊಂಡು ಬರೋರು ಕೂಡ ಬಂದಿದ್ದಾರೆ. ಒಂದು ಮರ ಹತ್ತೋದಕ್ಕೆ 60 ರೂಪಾಯಿ ಏನೋ ಕೇಳಿದ್ರಂತೆ. ಅಂದರೆ ಇವಾಗ ಎಲ್ಲ ಮರ ಹತ್ತುತ್ತಾರಲ್ವ, ಅದು ಟೋಟಲ್ ಕೌಂಟ್ ಆಗಿ ಒಂದು 2000 ಸಮಥಿಂಗ್ ಆಗ್ಬೋದು. ಏನಕ್ಕಂದ್ರೆ ತುಂಬಾ ಮರಗಳಿದೆ ತೋಟದಲ್ಲಿ. ಅದೇ 60-70 70 ಇದೆಯಾ? ಮಳೆಗಾಲ ಅಲ್ವಾ, ಸ್ವಲ್ಪ ಕಷ್ಟನೇ ಇರುತ್ತೆ. ಅಲ್ಲ, ಎಷ್ಟೋ ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇದ್ರಿ ಏನಂತ ಅಂದ್ರೆ, ಇವಾಗ ಒಂದೇ ಮನೆ ಇದೆ ಅಲ್ವಾ, ಏನಾದ್ರೂ ಎಮರ್ಜೆನ್ಸಿ ಅಂತ ಅಂದ್ರೆ ಭಯ ಆಗಲ್ವಾ ಅವರಿಗೆ? ತುಂಬಾ ಗ್ರೇಟ್ ಅಪ್ಪ ಅಂತ ಹೇಳ್ತಾ ಇದ್ರಿ. ಸೊ ನಿಜ, ನನಗೂ ಸ್ಟಾರ್ಟಿಂಗ್ ಬಂದಾಗ ಹಂಗೆ ಅನ್ನಿಸ್ತಾ ಇತ್ತು, ಇವ್ರು ಈ ಜಾಗದಲ್ಲಿ ಇದ್ದಾರೆ, ಏನಾದ್ರೂ ಎಮರ್ಜೆನ್ಸಿ ಅಂದ್ರೆ ಹೆಂಗ್ ಹೋಗ್ತಾರೆ ಅಂತ ಅನ್ಕೋತಾ ಇದ್ವಿ. ಸುಳ್ಯ, ಪುತ್ತೂರು, ಕಾಸರಗೋಡು ಇವೆಲ್ಲ ಹತ್ರನೇ ಇದೆ. ಸೊ ಏನಾದ್ರೂ ಎಮರ್ಜೆನ್ಸಿ ಅಂತ ಬೇಕಂದ್ರೆ ಒಂದು ಫೋನ್ ಮಾಡಿದ್ರೆ ಸಾಕು, ತುಂಬ ಜೀಪ್ಗಳು, ಕಾರ್ಗಳೆಲ್ಲ ಇದೆ, ಬರುತ್ತೆ ಅಲ್ವಮ್ಮ? ನಮಗೇನಾದ್ರೂ ಮನೆಗೆ ಐಟಮ್ಸ್ ಬೇಕು ಅಂತ ಅಂದರೆ 2 ವೀಲರು ಇರಲೇಬೇಕು.
ಅದಕ್ಕೆ ನೆಕ್ಸ್ಟ್ ಕಾರ್ ತೆಗಿಯೋಣ ಅಂತ ಪ್ಲ್ಯಾನ್ ಇದೆ. ಮುಂದೆ ನೋಡೋಣ ಫ್ಯೂಚರಲ್ಲಿ ನಮ್ಮ ಕೈಲಿ ಆದಷ್ಟು ನಾವು ಕೂಡ ಈ ಜಾಗನ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ನೋಡ್ಕೋಬೇಕಲ್ವಾ. ಬ್ಯಾಂಗ್ಳೂರಲ್ಲಿ ಕಳ್ಳರು ಇದೆಲ್ಲ ಜಾಸ್ತಿ ಇರ್ತಾರೆ, ಬಟ್ ಇಲ್ಲಿ ಆ ಥರ ಇರಲ್ಲ ಅಲ್ವಾ ಅಮ್ಮ? ಇಲ್ಲ, ಆದ್ರೂ ಸ್ವಲ್ಪ ಭಯ ಇರುತ್ತೆ. ಭಯ ಇರುತ್ತಲ್ವಾ? ಹೌದು, ಅಂದ್ರೆ ಕಾಡಿನ ಮಿಡಲಲ್ಲಿ ಇದೆ ಅಲ್ವಾ. ಮತ್ತಿನ್ನೇನು ಯಾರಿಗ್ ಭಯ ಇರಲ್ಲ? ನನಗ್ ನೋಡ್ದಾಗಂತೂ ಸ್ಟಾರ್ಟಿಂಗ್ ಎಷ್ಟು ಭಯ ಆಯ್ತು ಗೊತ್ತಾ. ಫಸ್ಟಿಗೆ ಬಂದಾಗ ಹೇಳಿದ್ರಲ್ವಾ, ಯಾವ ಕಾಡಿನ ಮಿಡಲಿಗೆ ಬಿಡ್ತಿದ್ದೀರಮ್ಮ ನಮ್ಮನ್ನ ಅಂತ. ನಿಜ, ಇವರು ಫಸ್ಟ್ ಕರ್ಕೊಂಡ್ ಬಂದಾಗ ನಮ್ ಧನ್ಯ ಅವರು ತುಂಬಾ ಅಂದ್ರೆ ತುಂಬಾನೇ ಭಯ ಆಗ್ತಾ ಇತ್ತು. ಎಲ್ಲಪ್ಪ ಕರ್ಕೊಂಡ್ ಬಂದ್ರು ಇವರು, ಜೀಪಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ಯಾವ ಕಾಡ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದಾರೆ ಅಂತ. ನಿಜ, ಒಂದು 5-6 ಬೆಟ್ಟ ಹತ್ತಿ ಬರ್ಬೇಕು ಈ ಮನೆಗೆ ಬರ್ಬೇಕು ಅಂತ ಅಂದ್ರೆ. ಒಂದು 5-6 ಬೆಟ್ಟನಾದ್ರೂ ಹತ್ತುತ್ತೀವಿ, ಆ ಥರ ಇದೆ ಪ್ಲೇಸು. ನಿಜ ತುಂಬ ಕಷ್ಟ, ಮತ್ತು ಇಲ್ಲಿ ಗಾಡಿ ಓಡಿಸೋದೆಲ್ಲ ತುಂಬ ಕಷ್ಟ, ಎಮರ್ಜೆನ್ಸಿ ಅಂದರೆ ತುಂಬ ಕಷ್ಟ. ಬಟ್ ಈ ಮನೆದೊಂದು ಸ್ಟೋರಿನೇ ಇದೆ, ಆ ಸ್ಟೋರಿ ನಾನು ನಿಮಗೆ ಮುಂದಿನ ವ್ಲಾಗ್ಗಳಲ್ಲಿ ತಿಳಿಸ್ಕೊಡ್ತೀನಿ ಅಲ್ವಾ ಅಮ್ಮ? ಹಾ, ತಿಳಿಸ್ಕೊಡುವ. ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀವಿ. ಬಟ್ ಇವತ್ತು ಬಂದಿದ್ದು ಕಮ್ಮಿ ಡೇ ಇರೋದ್ರಿಂದ ನಮಗೆ ಇಲ್ಲಿ ಆಟ ಆಡೋದಕ್ಕೇ ಟೈಮ್ ಇರಲಿಲ್ಲ, ಇನ್ನು ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಬನ್ನಿ ಹತ್ತಿ ನೀವು. ತುಂಬಾ ಬ್ಲಾಗ್ ಮಾಡ್ಬೇಕಂತ ಇದ್ದೇವು, ಬಟ್ ಟೈಮ್ ಸಿಕ್ಕಿಲ್ಲ, ಪೆಂಡಿಂಗ್ ಆಯ್ತು ಎಲ್ಲ. ಹೌದು, ತುಂಬಾ ಅಂದ್ರೆ ತುಂಬಾ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ವಿ, ಟೈಮ್ ಸಿಗ್ಲಿಲ್ಲ, ನಮ್ಮ ಕೈಲಾಗಿದ್ದು ಇಷ್ಟೇ. ಸೊ ನೀವಂತೂ ತುಂಬಾ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀವಿ ಅಲ್ವಾ ಅಮ್ಮ? ಹೌದು, ಎಂಜಾಯ್ ಮಾಡ್ತೀರಾ, ನಮಗೂ ಎಂಜಾಯ್ ಆಗಿದೆ ನಾವು ಗೇಮ್ಸ್ ಆಡುವಾಗ್ಲೇ. ನಾವು ತುಂಬಾ ಸಖತ್ ಎಂಜಾಯ್ ಮಾಡಿದೀವಿ. ನಮ್ಮನ್ನ ನೋಡಿ ನೀವು ಕೂಡ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀವಿ. ಅಪ್ಲೋಡ್ ಮಾಡಕ್ಕೆ ಅಂತ ಬಂದ್ವಿ, ಅಪ್ಲೋಡ್ ಆಯ್ತು. ನಮ್ಮ ಸಣ್ಣವರಿಗೆ ಅಂತ ಏನೋ ತಗೊಂಬರಕ್ ಹೋಗ್ತಿದ್ದಾರೆ, ಬೇಗ ಹೋಗ್ಬಿಟ್ಟು ಬನ್ನಿ. ನಾನು ಜಸ್ಟ್ ಈಗ ತಾನೇ ಅಪ್ಲೋಡ್ ಮಾಡಿದೆ. ಒಂದೊಂದು ಟೈಮು ಲೇಟ್ ಆಗುತ್ತೆ, ಬೇಜಾರು ಮಾಡ್ಕೊಬೇಡಿ. ಏನಕ್ಕಂದರೆ ಇಲ್ಲಿನ ಸ್ಥಿತಿ ಹೆಂಗಿದೆ, ಮಳೆ ಬರ್ತಿದೆ, ವೆದರ್ ಹೆಂಗಿದೆ ಅಂತ ನಿಮಗೆ ಗೊತ್ತಲ್ವಾ. ಸೊ ಇನ್ನು ಮುಂದೆ ಕರೆಕ್ಟಾಗಿ ವ್ಲಾಗ್ ಅಪ್ಲೋಡ್ ಮಾಡ್ತೀವಿ. ಏನಕ್ಕಂದರೆ ಇವತ್ತಿನ ದಿನ ಲಾಸ್ಟ್ ಡೇ, ಇನ್ನು ಮನೇಲಿ ಇರ್ತೀವಿ, ಮನೇಲಿ ವೈಫೈ ಇರುತ್ತೆ, ಆರಾಮಾಗಿ ಅಪ್ಲೋಡ್ ಮಾಡ್ಬೋದು. ಅಮ್ಮ ನೋಡಿ ರಮಟ ತಿಂತಾ ಇದ್ದಾರೆ, ತಿನ್ನಿ ಅಮ್ಮ. ನಗ್ತಾ ಇದ್ದಾರೆ. ಸನ್ಮಾ, ಚಳಿ ಆಗ್ತಾ ಇದೆಯಾ? ಮನೆಯಲ್ಲಿ ಈ ಇದರಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದೀರಾ ಕ್ಯೂಟಾಗಿ. ಏಯ್, ಕೆಂಪಗಾಗೋದ್ರು ಹಂಗೆ ಹೇಳಿದ ತಕ್ಷಣ. ಬನ್ನಿ ಧನ್ಯಮ್ಮ, ಇಲ್ಲಿ ಫಸ್ಟ್ ಲಾಸ್ಟ್ಗೆ ಇದು ಹೊಳೆ ಹರಿತಿದ್ಯಲ್ಲ, ಅದು ನೋಡ್ಕೊಂಡು ಬರೋಣ. ಆಯ್ತು, ನೋಡ್ಕೊಂಡು ಬರುವ. ಆದ್ರೂ ಸ್ವಲ್ಪ ಬೇಜಾರಾ ನಿಮಗೆ? ಅದು ಮಾಮೂಲಿ ಅಲ್ಲ. ನನ್ನ ಬಿಟ್ಟು ಯಾಕೆ ನೀವು ಹೋಗ್ತೀರಾ? ನಿಮ್ಮನ್ನ ಬಿಟ್ಟು ಯಾಕೆ ಹೋಗ್ತೀರಾ ಅಂತ ಅಂದ್ರೆ, ಇನ್ನೊಂದು ವೀಕ್ ಒಳಗಡೆ ಇವ್ರನ್ನೂ ಕರ್ಸ್ಕೊಂಡ್ ಬಿಡೋಣ ಅಲ್ವಾ ಸನ್ನಮ್ಮ? ಅಲ್ವಾ? ಇನ್ನೊಂದು ವೀಕ್ ಅಷ್ಟರಲ್ಲಿ ನೀವು ಬನ್ನಿ, ಆಯ್ತಾ? ಓಕೆ. ನೋಡಿ, ನಾನು ರೆಡಿಯಾಗಿ ಬಂದೆ, ಅಂದರೆ ಡೈರೆಕ್ಟ್ ಇವಾಗ ಹೊರಡೋದಕ್ಕೆ ರೆಡಿ ಆಗ್ಬಿಡೋಣ ಅಂತೇಳಿ ರೆಡಿ ಆದೆ. ಸೊ ಬನ್ನಿ, ನನಗೂ ಇಲ್ಲಿ ಹರಿತಿರೋ ಹೊಳೆನ ನೋಡೋದಕ್ಕೆ ತುಂಬ ಇಷ್ಟ. ನೀವೆಷ್ಟು ಕಾಯ್ತಾ ಇದ್ದೀರೋ ಅಷ್ಟೇ ನಾನು ಕೂಡ ಕಾಯ್ತಾ ಇದ್ದೀನಿ. ಬನ್ನಿ, ಲಾಸ್ಟಿಗೆ ಒಂದ್ಸಲಿ ನೋಡ್ಕೊಂಡು ಹೋಗೋಣ. ಏನು ಗೊತ್ತ, ಇನ್ನೊಂದು ಇವಾಗ ಅಷ್ಟೇ ಸ್ಟಾರ್ಟ್ ಆದದಲ್ಲ, ಅಷ್ಟು ಜೋರಾಗಿ ಹರಿತಿಲ್ಲ. ಇಲ್ಲಿವರೆಗೂ ಕೇಳಿಸ್ತಿದೆ ಅಮ್ಮ ಏನು ಹರಿತಿರೋ ಶಬ್ದ. ಇವಾಗ ಸ್ಟಾರ್ಟ್ ಆಗಿದೆ ಅಷ್ಟಲ್ಲ, ಇನ್ನೂ ಜೋರಾಗಿ ಹರಿಯುತ್ತೆ. ನಿನ್ನೆಯಿಂದ ಜೋರು ಮಳೆ ಸ್ಟಾರ್ಟ್ ಆಗಿದೆ. ಈಗ ಆಕ್ಚುಲಿ ಹೇಳ್ಬೇಕಂದ್ರೆ ಮಳೆಗಾಲ ಪ್ರಾರಂಭ ಆಗಿರೋದು ಅಲ್ವಮ್ಮ? ಹೌದು, ಈಗ ಮಳೆಗಾಲ ಪ್ರಾರಂಭ ಆಗಿದೆ. ಸೊ ಅದಕ್ಕೋಸ್ಕರ ಇವಾಗ ಸ್ಟಾರ್ಟಿಂಗ್ ಹರಿಯೋದು ಇಷ್ಟೇ, ಇನ್ನು ಮುಂದೆ ಇನ್ನೂ ಜಾಸ್ತಿ ಹರಿಯುತ್ತೆ ಅಂತ ನಮ್ಮ ಧನ್ಯ ಅವ್ರು ಹೇಳ್ತಾ ಇದ್ದಾರೆ. ನೋಡೋಣ ಇವಾಗ ಎಷ್ಟು ಹರಿತಿದೆ ಅದು ನೋಡ್ಕೊಂಡು ಹೋಗೋಣ ಅಂತ. ಇನ್ನು ಆಮೇಲೆ ನಾವು ಈ ಮಂತ್ ಎಂಡಲ್ಲಿ ಬರೋದು, ಆ ಟೈಮಲ್ಲಿ ಮತ್ತೆ ನೀರು ಕಮ್ಮಿ ಆಗಿರುತ್ತೋ ಇಲ್ಲ ಜಾಸ್ತಿ ಆಗಿರುತ್ತೋ ಗೊತ್ತಿಲ್ಲ. ಜಾಸ್ತಿ ಆಗಿರುತ್ತಾ? ಪಕ್ಕಾನಾ? ನೋಡೋಣ. ನೆಕ್ಸ್ಟ್ ನಾವು ಬರೋಷ್ಟರಲ್ಲಿ ಇನ್ನೂ ಜಾಸ್ತಿ ಆಗಿರುತ್ತಂತೆ. ಇವಾಗ ಎಷ್ಟಿದೆ ಅಂತ ನೋಡೋಣ ಬನ್ನಿ. ಅವರು ಏನೋ ಮಾತಾಡ್ಕೊಂಡು ಬರ್ತಿದ್ದಾರೆ. ಓ, ಕಷ್ಟ ಸುಖ, ಅಮ್ಮ ಮಗಳದು ಕಷ್ಟ ಸುಖ ಮಾತಾಡ್ತಾ ಇದ್ದಾರೆ. ಏನ್ ಕಷ್ಟ ಸುಖ ಅಮ್ಮ? ಪರವಾಗಿಲ್ಲ, ನನ್ನ ಹತ್ರನೂ ಹೇಳ್ಕೊಳ್ಳಿ, ನಾನು ನಿಮ್ಮ ಮಗನೇ. ಸ್ವಲ್ಪ ನೋವು ಅಂತ ಅಂದಿದೆ ಅಷ್ಟೇ. ಅದೇ ಕಾಯಿ ಎತ್ತಕ್ ಹೋದಾಗ ಅಮ್ಮನಿಗೆ ಕಾಲ್ ನೋವು ಆಗಿದೆ ಅಂತೆ. ಎಷ್ಟು ಕಷ್ಟ ಪಡ್ತಾರೆ ನೋಡಿ. ಡ್ಯಾನ್ಸ್ ಮಾಡಿ, ಅದು ಮಾಡಿ, ಮತ್ತೆ ಡ್ಯಾನ್ಸ್ ಎಲ್ಲ ಮಾಡಿದ್ರು ಮೊನ್ನೆ ಫುಲ್ ಖುಷಿಯಲ್ಲಿ. ಲಾಸ್ಟಿಗೆ ಹೇಳಿದ್ರು ನಾನು ನಿಮ್ಮನ್ನ ಪ್ರೀತಿಸುತ್ತೇನೆ. ಎಷ್ಟು ಆಡ್ಕೋತಾರಲ್ವಾ ಅಮ್ಮನ್ನ ಧನ್ಯ. ಡ್ಯಾನ್ಸ್ ಝೂಮ್ ಮಾಡಿ ನೋಡ್ಲಿ, ಅವಾಗ ಗೊತ್ತಾಗುತ್ತೆ. ಹೌದು, ನಡೀರಿ ಅಮ್ಮ. ಅಮ್ಮ ಇಲ್ಲಿ ಚೆನ್ನಾಗಿದೆ ಅಮ್ಮ ಈ ತರ ಗಿಡ. ನಮ್ಮ ಮನೇಲಿ ಇತ್ತು. ಹೌದಾ? ಅಂದ್ರೆ ಸೈಡ್ ಚೆನ್ನಾಗಿತ್ತು. ಚೆನ್ನಾಗಿದೆ ಇಲ್ಲಿ ಗಿಡಗಳು. ಮನೆ ಲೆಫ್ಟ್ ಸೈಡಿಗೆ ಬಂದ್ರೆ ನೋಡಿ, ಈ ಕಡೆ ಅಡಿಕೆ ತೋಟ ಇದೆ. ಸೊ ಈ ಅಡಿಕೆ ತೋಟದಿಂದ ಹಿಂಗೆ ಮೂವ್ ಆದ್ರೆ ಇಲ್ಲೊಂದು ದೊಡ್ಡ ಬಾವಿ ಇದೆ ರೈಟ್ ಸೈಡು. ಇಲ್ಲಿ ಫ್ಲಾಗ್ ಆಟ ಆಡಿದ್ವಿ ಗೊತ್ತಾ, ಆ ಏರಿಯಾ ಇದು. ಬಾವಿ ಮನೆ ಅಂತ ಆಟ ಆಡಿದ್ವಲ್ಲ, ಆ ಏರಿಯಾ ಇದು. ಅಲ್ಲೇನೆ ಲೆಫ್ಟ್ ಸೈಡಿಗೆ ಹೆಂಗ್ ಹರಿತಿದೆ ನೋಡಿ ಅಮ್ಮ ಜರಿ. ಚೋರಿ ಪಾಪ ಈ ಟೈಮಲ್ಲಿ ಇರ್ಬೇಕಾಗಿತ್ತು. ಅವನು ಹೇಳ್ತಾ ಇದ್ದ ನಾನು ಇಲ್ಲಿ ರೀಲ್ಸ್ ಮಾಡ್ಬೇಕು ಅಂತ. ಬನ್ನಿ ನಿಮಗ್ ತೋರಿಸ್ತೀನಿ ನೋಡಿ ಹೆಂಗ್ ಹರಿತಾ ಇದೆ ಅಲ್ಲಿ. ಇಲ್ಲಿಂದ ನೀರು ಕಾಡಿಂದ ಬರ್ತಾ ಇರೋದಲ್ವಮ್ಮ, ಇದು ಕಾಡಿಂದ ಹರ್ಕೊಂಡು ಬರ್ತಿರೋ ಅಂತ ನೀರಿದು. ಇಲ್ಲಿ ಮೊನ್ನೆ ಆಟ ಆಡೋಣ ಅಂತ ಅನ್ಕೊಂಡ್ವಿ ಅಮ್ಮ, ಪಾಪ ಚೂರಿ. ನಂಗೆ ರೀಲ್ಸ್ ಮಾಡ್ಬೇಕಂತ ಅನಿಸ್ತಿದೆ ಇಲ್ಲಿ. ನೀವು ಇನ್ನೊಂದ್ 2 ದಿನ ಮುಂಚೆ ಏನಾದ್ರು ಮಳೆ ಬಂದಿದ್ರೆ ಈ ತರ, ನಾವ್ ಈ ಸತಕ್ ರೀಲ್ಸ್ ಮಾಡ್ಬೋದಾಗಿತ್ತು. ಎಲ್ಲರೂ ಹೇಳಿದ್ರ
ಆಯ್ತಾ, ಸಣ್ಣ ಮುನ್ನವರು ಬರ್ತಿದಾರಲ್ಲ, ಒಂದು ರೀಲ್ಸ್ ಮಾಡಿ ಹಾಕಿ ಅಕ್ಕ ಅಂತ. ನಮಗೆ ವ್ಲಾಗ್ ಮಾಡ್ಲಿಕ್ಕೆ ಪರವಾಗಿಲ್ಲ, ಬೆಂಗಳೂರಲ್ಲಿ ಮಾಡಿ. ಸರಿ ಮಾಡ್ತೀನಿ. ಬೆಂಗಳೂರಿಗೆ ಬರ್ತೀರಲ್ಲ ಅವಾಗ ಮಾಡಿ. ಎಲ್ಲರೊಟ್ಟಿಗೆ ಮಾಡುವ. ಓಕೆ ಬನ್ನಿ, ನೀಟಾಗಿ ಕ್ಲಿಯರ್ ಆಗಿ ತೋರಿಸ್ತೀನಿ. ಎಷ್ಟು ಜಾರುತ್ತಲ್ಲ ಇಲ್ಲಿ ಅಮ್ಮ. ನೋಡಿ ಇಲ್ಲಿಂದ ಹೇಗೆ ಹರಿತಾ ಇದೆ ನೀರು ಅಂತ ನೋಡಿ. ಮಳೆ 3 ದಿನ ಕಂಟಿನ್ಯೂಸ್ ಆಗಿ ಬಂದರೆ ಎಷ್ಟು ಜರಿಯಾಗಿ ನೀರು ಹರಿಯುತ್ತೆ ಅಂತ ಅಪ್ಪ, ನೋಡೋದಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲದು. ಏನಕ್ಕಂದರೆ ಅಷ್ಟು ನೇಚರ್ ಮಧ್ಯದಲ್ಲಿ ಈ ಹೊಳೆ ಸಣ್ಣವ್ರ ಜಾಗದಲ್ಲೇ ಹರ್ಕೊಂಡು ಹೋಗುತ್ತೆ. ನಿಜ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗ್ರೇಟು. ಈ ಥರ ಜಾಗದಲ್ಲಿ ಓಡಾಡಬೇಕು ಅಂತಂದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಬನ್ನಿ ಬನ್ನಿ ಅಮ್ಮ. ಇಲ್ಲ, ನೆನ್ನೆ ಏಡಿ ಹಿಡಿಯೋಕೆ ಇಲ್ಲೇ ಬರ್ಬೋದಾಗಿತ್ತಲ್ವಾ? ಏಡಿ ಹಿಡಿಯೋಕೆ ಆಗ್ಲಿಲ್ಲ ಕರೆಕ್ಟಾಗಿ ಅಲ್ವಾ? ಇಲ್ಲ ಅಂದಿದ್ರೆ ತುಂಬಾ ಏಡಿನ ಹಿಡಿಬೋದಾಗಿತ್ತು. ಸರಿ ಅಮ್ಮ, ನೆಕ್ಸ್ಟ್ ನಾವು ಈ ತಿಂಗಳ ಎಂಡಿಂಗಲ್ಲಿ ಬರ್ತೀವಲ್ಲ ಜುಲೈಯಲ್ಲಿ, ಅವಾಗ ನೀರು ಇರುತ್ತಾ? ನೋಡೋಣ, ಆ ಟೈಮಲ್ಲಿ ಇನ್ನೂ ಸಖತ್ ಎಂಜಾಯ್ ಮಾಡೋಣ ಸನುಮ. ಓಕೆನಾ? ಹಾ ಓಕೆ, ಬನ್ನಿ ನಡೀರಿ ಹೋಗೋಣ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವಂತೂ ಕಾಯ್ತಾ ಇದ್ರಿ ಅಂತ ಅನ್ಸುತ್ತೆ ಈ ಜರಿನ ನೋಡೋದಕ್ಕೆ. ನಾವು ಇವಾಗ ಜುಲೈ ಎಂಡಿಂಗಲ್ಲಿ ಬರ್ತೀವಲ್ಲ, ಅವಾಗ ಇನ್ನೂ ಜಾಸ್ತಿ ನೀರು ಹರಿತಾ ಇರುತ್ತಲ್ಲ? ಇನ್ನ ಜಾಸ್ತಿ ಇರುತ್ತೆ, ಇದಕ್ಕಿಂತ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬರೋಣ ಹಂಗಂದ್ರೆ. ಸರಿ, ನೆಕ್ಸ್ಟ್ ಆದಷ್ಟು ಬೇಗ ಬರ್ತೀವಿ. ಮುಂಚೆ ನಾನು ಆಷಾಢಕ್ಕೆ ಬರ್ಬೇಕು ನೀವು. 15ಗೆ ಆಷಾಢ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಇಲ್ಲಿ 15, 14, 16ಗೆ ಬರ್ತೀರಾ ಅನ್ಕೊಳ್ಳಿ, ಸರಿನಾ? 16ಗೆ ಬಂದ್ರೆ ನಾನು ಆ ತಿಂಗಳು ಎಂಡಿಂಗಲ್ಲಿ ಬರ್ತೀನಿ ನಿಮ್ಮನ್ನ ಕರ್ಕೊಂಡು ಹೋಗೋಕ್ಕೆ. ಏನ್ ಮಾಡ್ತೀರಾ ಆ ಟೈಮಲ್ಲಿ ಬಂದ್ರೆ? ನಂಗೇನು ರೂಟ್ ಗೊತ್ತಿಲ್ವಾ? ನೀವೇ ಬಂದ್ಬಿಡ್ತೀರಾ? ಇಲ್ಲ ಅಮ್ಮ, ಸ್ವಲ್ಪ ದಿನ ಅಷ್ಟೇ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ಕಡೆ ಆಷಾಢ ಕಳಿಯೋವರೆಗೂ ಇರ್ಬೇಕು. ಬಟ್ ಆದ್ರೆ ಬೇಡ, ನಮ್ಗೆ ಇವಾಗ ವರ್ಕ್ ಇದೆ ಅಲ್ವಾ. ಈ ತರ ಸಂಪ್ರದಾಯನೇ ಇಲ್ಲ. ಇದೆಯಾ ಅಮ್ಮ ಸಂಪ್ರದಾಯ? ದಿವಸ ಅಂತಲ್ಲ, ಫುಲ್ ಇಲ್ಲ. ಆಷಾಢ ಆ ಮಾಸ ಕಳಿಯೋವರೆಗೂ ತಾನೆ? ಇಲ್ಲ, ಆತರ ಇಲ್ಲ. ಮತ್ತೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಹೋಗ್ಬೋದು, ಆತರ ಏನು ರೂಲ್ಸ್ ಅಷ್ಟೊಂದಿಲ್ಲ. ನಿಮ್ ತರ ಇಲ್ಲ, ಇದ್ದೇ ಇರುತ್ತೆ ಅಮ್ಮ ಎಲ್ಲಾರ್ಗು. ಮದ್ವೆ ಆಗಿ ಸ್ಟಾರ್ಟಿಂಗು ಇದ್ದೆ, ಅದಕ್ಕೆ 15 ದಿನ ನೀವು ನನ್ನ ಬಿಟ್ಟಿರ್ಬೇಕು. ಪಾಪ ಸಣ್ಣವರು ಅಳ್ತಾ ಇದ್ದಾರೆ. ನಾನ್ ಕಾಯ್ತಾ ಇದೀನಿ ಸಣ್ಣವ್ರು ಯಾವಾಗ ತವ್ರ ಮನೆಗೆ ಬರ್ತಾರೆ ಅಂತ. 15 ದಿನ ಅಲ್ಲ, ನಾನು 1 ತಿಂಗಳು ಬಿಟ್ಟಿರ್ತೀನಿ. 1 ತಿಂಗಳು ಬಿಟ್ಟಿರ್ತೀರಾ? ನೋಡೋಣ, ಹಂಗಂದ್ರೆ ಬಿಟ್ಟಿರೋಣ. ಕೊಟ್ರು ಒಂದು ನಂಗೆ ಮಶ್ರೂಮ್ ಅದು ಸ್ಮೆಲ್ ಬರ್ತಿದೆ. ಮಶ್ರೂಮ್ ಹಂಟಿಂಗ್ ಮಾಡ್ತಾ ಇದಾರೆ ಇವರು. ಅಲ್ಲ, ಸ್ಮೆಲ್ ಬರ್ತಿದೆ, ಅದಕ್ಕೆ ಹೇಳಿದ್ದು. ಮಶ್ರೂಮ್ ಸ್ಮೆಲ್ ಬರ್ತಾ ಇದೆಯಾ? ಸಡನ್ ಆಗಿ ಬಂತು ನಂಗೆ. ನಿಮ್ಗೆ ಬಂದಿಲ್ವಾ? ನೋಡಿ ಮಾ, ಎಲ್ಲಾದ್ರೂ ಬಿಟ್ಟಿರ್ಬೋದು. ನನಗಿಷ್ಟ, ನಾನು ತಗೊಂಡ್ ಬರ್ತೀನಿ, ಸರಿನಾ? ನೆಕ್ಸ್ಟ್ ವಾರ ಧನ್ಯ ಅವರು ನಮ್ಮ ಊರಿಗೆ ಬರ್ತಾರೆ, ಅಂದ್ರೆ ಬ್ಯಾಂಗ್ಳೂರಿಗೆ ಬರ್ತಾರೆ. ಅವಾಗ ಮಶ್ರೂಮ್ ಏನಾದ್ರು ಸಿಕ್ಕಿದ್ರೆ ತಗೊಂಡ್ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ತಗೊಬರ್ತಾರ ಇಲ್ವಾ, ಇಲ್ಲ ಮರ್ತೋಯ್ತಾರ, ನೋಡ್ತೀನಿ. ಸಿಕ್ಕಿದ್ರಂತೂ ಪಕ್ಕ ತಗೊಂಡ್ ಬರ್ತೀನಿ, ಸಿಕ್ಕಿಲ್ಲ ಅಂದ್ರೆ ಏನಿಲ್ಲ. ಇಲ್ಲಿದ್ರೆ ಎಷ್ಟು ಎಳ್ನೀರು ಕುಡಿತೀನೋ ಲೆಕ್ಕನೇ ಇಲ್ಲ. ಅದರಲ್ಲಿ ನಮ್ಮ ಧನ್ಯ ಅವರು ಲಾಸ್ಟಿಗೆ ಒಂದು ಎಳ್ನೀರು ಹೊಡ್ಕೊಡ್ತಾ ಇದ್ದಾರೆ. ಮನೆಮ್ಮ ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ? ಇಷ್ಟೊಂದು ಟ್ಯಾಲೆಂಟ್ ಇದ್ದೀರಾ? ಹಳ್ಳಿಯಲ್ಲಿ ಬೆಳೆದದಲ್ವಾ, ಗೊತ್ತು ನಂಗೆ. ಇನ್ನೊಂದೇನು ಗೊತ್ತಾ, ಮತ್ತೆ ಮ್ಯಾಗಿ ಮಾಡಿ ಕೊಡ್ತೀನಿ, ಆಯ್ತಾ? ಸರಿ ಸರಿ, ನೋಡೋಣ ಟೇಸ್ಟ್ ಹೆಂಗಿದೆ. ಹೆವಿ ಸ್ವೀಟ್ ಇದೆ, ಸಕ್ಕತ್ತಾಗಿದೆ. ನಂಗೆ ಈ ಥರ ಇಷ್ಟ. ನ್ಯಾಚುರಲ್ ಫ್ರೂಟ್ಸು ಏನೇ ಸಿಕ್ಕಿದ್ರು ನನಗಿಷ್ಟ. ಎಳ್ನೀರು ಕೂಡ ಇಷ್ಟ. ಇಲ್ಲಿರೋ ಫ್ರೂಟ್ಸ್ಗಳಲ್ಲಿ ಏನು ಬೆಳೆದಿದ್ರು ಹಂಗೆ ಕಿತ್ಕೊಂಡು ತಿನ್ನೋದಕ್ಕೆ ಹೆವಿ ಇಷ್ಟ ಆಗುತ್ತೆ. ನಿಮಗೆ ಫ್ರೂಟ್ಸ್ ಇಷ್ಟನಮ್ಮ? ಇಷ್ಟ ಅಲ್ಲ? ಇಷ್ಟ. ದಾಳಿಂಬೆ ಇಷ್ಟನಾ? ಮತ್ತೇನಕ್ಕೆ ಇಲ್ಲಿ ಬೆಳೆದಿಲ್ಲ ನೀವು ದಾಳಿಂಬೆನ? ದಾಳಿಂಬೆ ಆಗಲ್ಲ ಇಲ್ಲಿ. ಆಗುತ್ತೆ, ಏನಕ್ಕಾಗಲ್ಲ? ಎಲ್ಲಾ ಕಡೆ ಆಗುತ್ತೆ. ನಾನು ಇಲ್ಲಿ ಆಗಲ್ಲ ಅಂತ ಅನ್ಕೊಂಡೆ. ಇಲ್ಲಿ ತುಂಬಾ ಕೃಷಿ ತಗೊಂಡ್ ಬಂದು ಹಾಕೋದಿದೆ. ನೆಕ್ಸ್ಟ್ ನಾವು ಬರ್ತೀವಲ್ವಾ, ಆ ಟೈಮಲ್ಲಿ ಖಂಡಿತವಾಗ್ಲೂ ಹಾಕ್ತಿವಿ. ಕೃಷಿ ನೆಡೋದೇ ಒಂದು ವ್ಲಾಗ್ ಮಾಡ್ತೀವಿ. ಅಂದ್ರೆ ಎಲ್ಲಾ ತರ ಫ್ರೂಟ್ಸ್ ಹಾಕ್ಬೇಕು ಅಂತ ಅನ್ಕೊಂಡಿದೀವಿ. ಅಪ್ಪ ಅಮ್ಮ ನಾವು ಎಲ್ಲರೂ ಸೇರಿ ಕೃಷಿ ನೆಡ್ಬೇಕಂತ ಅನ್ಕೊಂಡಿದೀವಿ. ಇಲ್ಲಿ ಇಷ್ಟೊಂದು ಎಳ್ನೀರು ಸಿಕ್ಕೈತಲ್ವಾ ಅಮ್ಮ, ಇದರಲ್ಲಿ ನೀವು ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಬೆಂಗಳೂರಿಗೆ ಬಂದ್ರೆ. ನಿಜ ಅಮ್ಮ, ಬೆಂಗಳೂರಿಗೆ ಎಷ್ಟಿದೆ ಗೊತ್ತಾ ರೇಟು? 70 ರೂಪಾಯಿ, 60 ರೂಪಾಯಿ, 50 ರೂಪಾಯಿ ಒಂದು ಎಳ್ನೀರ್ಗೆ. ನಾನು ಮತ್ತೆ ಸಣ್ಣವ್ರು ಎಷ್ಟು ಸರಿ ಕುಡ್ದಿದೀವಿ. 60 ರೂಪಾಯಿ, 70 ರೂಪಾಯಿ ಒಂದು ಎಳ್ನೀರ್ಗೆ. ಇಲ್ಲಿ ನೋಡಿ ರಾಶಿ ಎಳ್ನೀರಿದೆ. ಪಾಪ ಈ ಸೈಡ್ ಎಲ್ಲರೂ ಕೊಟ್ರೆ, ಸೇಲ್ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ ರೇಟ್ ಕೊಡ್ತಾರೆ. ಎಷ್ಟು ಕಮ್ಮಿ ಅಂತ ಅಂದ್ರೆ ನಿಜಾಲು ತುಂಬಾ ಕಮ್ಮಿ ರೇಟ್ ಕೊಡ್ತಾರೆ. ಏನಕ್ಕಂದ್ರೆ ಇದನ್ನೆಲ್ಲ ಸೇಲ್ ಮಾಡ್ಬೇಕಂದ್ರೆ ಹೋಲ್ಸೇಲ್ ರೇಟಲ್ಲಿ ಸೇಲ್ ಮಾಡ್ತಾರಲ್ವಾ, ಇವ್ರಿಗೆ ತುಂಬಾ ಕಮ್ಮಿ ಸಿಗುತ್ತೆ. ಅದಕ್ಕೆ ಹೇಳೋದು, ಕೃಷಿಗೆ ಜಾಸ್ತಿ ಬೆಲೆನೇ ಸಿಗಲ್ಲ. ಅಂದ್ರೆ ಯಾರು ಬೆಳೆದಿರ್ತಾರೆ ಅವ್ರಿಗೆ ನಿಜವಾಗ್ಲೂ ಬೆಲೆ ಸಿಗೋದೇ ಇಲ್ಲ.
ಅಮ್ಮ ಸ್ಟೈಲಲ್ಲಿ ಹೇಗೆ ಕ್ರ್ಯಾಬ್ ಸುಕ್ಕ ಮಾಡ್ತಾರೆ ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀವಿ. ಇಲ್ಲಾಂದ್ರೆ ಈ ವ್ಲಾಗ್ ತುಂಬಾನೇ ಲೆಂತ್ ಆಗುತ್ತೆ. ಅಮ್ಮ ಕ್ರ್ಯಾಬ್ ರೆಸಿಪಿನ ಹೇಗ್ ಮಾಡ್ತಾರೆ ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀವಿ. ನೋಡಿ ಇಲ್ಲೊಂದು ಕಿಸ್ಸಿಂಗ್ ಸೀನ್ ನಡೀತಾ ಇದೆ ಹೋಗೋ ಟೈಮಿಗೆ. ಮತ್ತೆ ಟೈಮ್ ಇವಾಗ 8:30 ಆಯ್ತು. ಬಾಯ್ ಅಮ್ಮ. ಓ ಇಲ್ಲೂ ಒಂದು ಕಿಸ್ಸಿಂಗ್ ಸೀನ್ ನಡೀತಾ ಇದೆ. ಬಾಯ್ ಅಮ್ಮ, ಹುಷಾರು ಸರಿನಾ? ಹಾ, ಹೊಸ ಮನೆಗೆ ಬರ್ಬೇಕಮ್ಮ. ಅಪ್ಪ ನೀವು ಸರಿನಾ? ಕಾರ್ ಕಳಿಸ್ಕೊಡ್ತೀನಿ, ಬನ್ನಿ. ನೀವು ಬೇಗ ಬನ್ನಿ ಸರಿನಾ? ಟೈಮ್ ಮಾಡಬೇಡಿ. ಹೊಸ ಮನೆಗೆ ಹೋಗೋ ಅಷ್ಟ್ರಲ್ಲಿ ನೀವು ಅಲ್ಲಿರ್ಬೇಕು ಬೆಂಗಳೂರಲ್ಲಿ. ಓಕೆ, ನಮ್ ಧನ್ಯ ಅವ್ರನ್ನು ಮಿಸ್ ಮಾಡ್ಕೊಳಂಗಿಲ್ಲ. ಇನ್ನೇನ್ ಬೇಗ ಬರ್ತಿದ್ದಾರೆ. ಸ್ವಲ್ಪ ದಿನ ಇರೋದು, 10, 12, 13 ದಿನ. ಆಷಾಢಕ್ಕೆ ನಮ್ಮ ಸಣ್ಣವರು ಕೂಡ ರಿಟರ್ನ್ ಮನೆಗೆ ಬರ್ಬೇಕು. 15ನೇ ತಾರೀಕು ಮೇಲೆ ಬರ್ತಾರೆ ಜುಲೈಯಲ್ಲಿ. ಹಾ ಅಮ್ಮ, ಏನಾದ್ರು ಇದ್ರೆ ಕಾಲ್ ಮಾಡಿ ಸರಿನಾ? ನನಗೆ ಹೇಳ್ಕೊಳಕ್ ಆಗಿಲ್ಲ ಅಂದ್ರು ನಮ್ಮ ಸಣ್ಣವ್ರಿಗೆ ಹೇಳ್ಕೊಳ್ಳಿ. ಹೇಳ್ಕೊಳಕ್ಕೆ ಏನ ಮಗ ಅಲ್ವಾ ನೀನು? ಆದ್ರೂ ನೀವು ಸ್ವಲ್ಪ ನಾಚ್ಕೋತಿರಲ್ಲ. ವಿಡಿಯೋ ಮುಂದೆ ಬರಕ್ಕೆ ನಾಚ್ಕೋತಾರಮ್ಮ. ಇನ್ನ ನನಗೆ ಹೇಳ್ಕೊಳ್ಳೋದ್ರಲ್ಲಿ ನಾಚ್ಕೊಳಲ್ವಾ? ಮಾಡ್ತೀರಿ, ಮಾತಾಡ್ತೀರಿ, ನಗಿಸ್ತೀರಿ. ನೀವೇನಕ್ಕೆ ಬ್ಯಾಗ್ ಎತ್ಕೊಂಡ್ ಬಂದಿದ್ದೀರಾ? ಓ, ನೀವು ಬರ್ತೀರಾ ಬೆಂಗಳೂರಿಗೆ? ಮುನ್ನು ಶೂ ಆಗ್ತಾ ಇದಾರೆ. ಮುನ್ನು ಬೇಜಾರಾಗ್ತಿದ್ಯಾ? ಬೇಜಾರೇನಾಗ್ತಿಲ್ಲ. ನೀವು ಆಷಾಢಕ್ಕೆ ಇಲ್ಲಿ ಬರ್ತಿರಲ್ಲ ಅಂತ ಫೀಲಿಂಗ್ ಅಲ್ಲಿ ಇದೀನಿ. ಆ ಫೀಲಿಂಗ್ ಅಲ್ಲಿ ಇದೀನಿ. ಬಿಟ್ಟು ಹೋಗ್ತಿರೋದಕ್ಕೂ ಒಂಥರ ಬೇಜಾರಾಗ್ತಿದೆ. ಬಟ್ ಹೊಸ ಮನೆಗೆ ಹೋಗ್ತಿದೀವಲ್ಲ ಅನ್ನೋ ಒಂದು ಖುಷಿ ಇದೆ. ಅವಾಗ ಅಮ್ಮ, ಅಪ್ಪ, ಅಕ್ಕ ಎಲ್ಲ ಬರ್ತಾರೆ. ಎಲ್ಲ ಬರ್ತಾರಲ್ವಾ, ಅದೇ ಖುಷಿಯಲ್ಲಿ ಅಮ್ಮನೂ ಇರ್ಲಿ. ಈ ಸರಿ ಅಳ್ತಾ ಕಳ್ಸ್ಕೊಡ್ಬಾರ್ದು. ಹೌದು, ಇನ್ನ 10 ದಿನ ಇರೋದು ಅಲ್ವಾ ಅಮ್ಮ? ಆ ಖುಷಿಲಿದ್ದಾರೆ ಅಮ್ಮ. ಬರ್ತಿರಲ್ಲ ಅಲ್ಲ, ನೀವೇ ಬರ್ತೀರ ನೋಡಿ. ಆಗ್ಲೇ ಮರ್ತೋಗ್ಬಿಟ್ಟಿದ್ದಾರೆ. ಈ ಸರಿ ಬೆಂಗಳೂರಿಗೆ ಹೊಸ ಮನೆಗೆ ಅಮ್ಮ ಕೂಡ ಬರ್ತಾರೆ. ನಮ್ಮ ಧನ್ಯ ಅವರು ಕೂಡ ಬರ್ತಾರೆ. ಹೌದು, ನಾನು ಬರ್ತಾ ಇರ್ತೀನಿ ಅಲ್ವಾ ಮನೆಗೆ. ಮತ್ತೆ ಇನ್ನೊಂದ್ ಏನಂದ್ರೆ ನಮ್ ಸಣ್ಣವರು ಆಷಾಢಕ್ಕೆ ಬರ್ತಾರೆ. ಅದೊಂದು ಬೇಜಾರು. ಕರ್ಕೊಂಡು ಹೋಗ್ಲಿಕ್ಕೆ ನೀವು ಬರ್ತಿರಲ್ಲ ಬಿಡಿ. ಫೀಲಿಂಗ್ ಇದೆ. ಬಾರ್ಬಿ ನೋಡಿ ನಮ್ಗಿನ ಮುಂಚೆ ಹೊಡೋಗಿದ್ಲು. ಅದಕ್ಕೆ ಬಾಲ್ ಒಳಗಡೆ ಹಾಕ್ಬಿಟ್ಟು ಬಾಗ್ಲು ಹಚ್ಬೇಕೀಗ. ಅಮ್ಮ ನೀವ್ ಇಲ್ಲೇ ರೀ ಅಮ್ಮ. ನೋಡಿ ಅಮ್ಮನಿಗೆ ಸ್ವಲ್ಪ ಕಾಲ್ ಏಟಾಗಿದೆ. ತೋಟದಲ್ಲಿ ಇದು ಕಾಯಿ ಕೀಳುವಾಗ ಹೋಗಿ ಸ್ವಲ್ಪ ಏನೋ ಎಡ್ಕೊಂಡು ಬಂದಿದ್ದಾರೆ. ಅಮ್ಮ ಹುಷಾರು, ನೀವು ಇಲ್ಲೇ ಇರಿ ಸರಿನಾ? ಸಣ್ಣಮ್ಮ ಬನ್ನಿ, ಅಮ್ಮ ನೋಡ್ಕೋತಾರೆ ಬನ್ನಿ. ಬಾರ್ಬಿ ಓಡ್ ಬರುತ್ತೆ ಅಂತ ಸಣ್ಣವರು ಸೇಫ್ಟಿ ಮಾಡ್ತಾ ಇದ್ದಾರೆ. ಬಾಯ್. ಏನೇ ಇದ್ರು ಕಾಲ್ ಮಾಡ್ಬೇಕಾ? ನೀವು ಮಾಡಿ, ನೀವಿರೋದು ಕಾಡಲ್ಲಿ, ನಾವು ಸಿಟಿಯಲ್ಲಿ ಇದೀವಿ ಆದ್ರೂ ನೀವು ಮಾಡ್ತಿರ್ಬೇಕು ಅಲ್ವಾ? ಇವ್ರು ತಾನೇ ಸೇಫ್ ಪ್ಲೇಸ್ ಅಲ್ಲಿ ಇದ್ದಾರೆ ಅವರು. ಎಷ್ಟು ನೋಡಿ, ಇಲ್ಲಿ ಒಂದೇ ಮನೆ ಇರೋದು. ಸೊ ಏನೇ ಇದ್ರು ಕೂಡ ನಾನು ಹೇಳ್ಕೊಳ್ಳಿ ಅಂತ ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ ಅವ್ರಿಗೆ. ಏನೇ ಇದ್ರು ಕೂಡ ಹೇಳ್ಕೊಳ್ಳಿ, ಕಾಲ್ ಮಾಡಿ ಸರಿನಾ? ಹುಷಾರು, ಟಾಟಾ ಅಮ್ಮ, ಬಾಯ್. ಹಾ ಸರಿ ಅಮ್ಮ. ಹಾ, ಅಮ್ಮ ಮೇಲೆ ಹತ್ತಕ್ಕಾಗೋದಿಲ್ಲ. ಸೊ ಅಮ್ಮನಿಗೆ ಕಾಲು ಇದಾಗಿದೆಯಲ್ವಾ, ಸೊ ಅದಕ್ಕೋಸ್ಕರ ಅಮ್ಮನಿಗೆ ಅಲ್ಲೇ ಇರೋಕ್ ನಾವೇ ಹೇಳಿದ್ವಿ. ಸೊ ಅದಕ್ಕೋಸ್ಕರ ಇವಾಗ ನಾವೇ ಹೋಗ್ತಾ ಇದೀವಿ. ನಮ್ಮ ಧನ್ಯ ಅವರಂತೂ ಯಾವಾಗ್ಲೂ ಬಂದೇ ಬರ್ತಾರೆ ಅಲ್ವಾ ಅಮ್ಮ? ಅಮ್ಮನೂ ಬರ್ತಿದ್ರು. ಪಾಪ ಅಮ್ಮನಿಗೆ ಕಾಲೇಟಾಗಿದೆಯಲ್ಲ. ಮತ್ತೆ ಅದು ಮಳೆಗೆ ಬಂದ್ರೆ ಜಾಸ್ತಿ ಆಗುತ್ತೆ ಪೇನ್. ಹಾ, ಇವತ್ತು ಅಳ್ಕೊಂಡ್ ಕಳ್ಸ್ಬಾರ್ದು, ಖುಷಿಯಲ್ಲಿ ಬರ್ಬೇಕು. ಆದಷ್ಟು ಬೇಗ ನಮ್ ಧನ್ಯ ಅವರು ಕೂಡ ಬೆಂಗಳೂರಿಗೆ ಬರ್ತಾರೆ. ಹೊಸ ಮನೆಗೆ ಹೋಗೋಷ್ಟರಲ್ಲಿ ಬನ್ನಿ ಅಂತ ಕೂಡ ಹೇಳಿದೀವಿ. ಸನುಮಾ, ನಂಗೆ ನೋಡಿ ಅಂಬ್ರೆಲಾನೇ ಹಿಡಿಯೋದಿಲ್ಲ. ಕಂಬ್ರಲ್ಲ ಯಾವ್ದು? ತಗೊಳ್ಳಿ, ನೀವೇ ಹಿಡ್ಕೊಳ್ಳಿ. ನಂಗೆ ಅಂಬ್ರಲ್ಲ ಬೇಡ. ಸಾಕಾಗ್ತಿಲ್ಲ. ಅಲ್ಲ ನನಗೇನ್ ಹಿಡಿಯೋದು ಬೇಡ, ತಗೊಳ್ಳಿ. ಅಷ್ಟೊಂದೇನ್ ಮಳೆ. ನಾನೇ ಮಿಸ್ಟೇಕ್ ಮಾಡಿದ್ದು. ಈ ಸೈಡ್ ಇರ್ಬೇಕು ನಿಂದು, ಆ ಸೈಡ್ ಇದ್ದಲ್ಲ. ಪರವಾಗಿಲ್ಲ ಬನ್ನಿ ಹೊರಡೋಣ. ಇವಾಗ ಈ ಬೆಟ್ಟ ಹತ್ತೋದೇ ಇರೋದು. ತುಂಬಾ ಮಳೆ ಬಂದು ಪಾಚಿ ಆಗೋಗಿದೆ. ಧನ್ಯಮ್ಮ ಕೊಡಿ, ನಾನು ಹಿಡ್ಕೋತೀನಿ. ನಂಗೆ ಇಷ್ಟ ಆಗಲ್ಲ, ಹೇಳ್ಕೊಳ್ತೀನಿ. ನೀವು ಬರೋದು ಲಾಸ್ಟಿಗೆ ಬಾಯ್ ಮಾಡೋದಕ್ಕೆ ಅಂತ, ಓಕೆನಾ? ಅಂದ್ರೆ ನಿಮ್ಗೆ ಇಲ್ಲಿ ನಡ್ಕೊಂಡು ಹೋಗ್ಬೇಕಲ್ವಾ ಬ್ಯಾಗ್ ಎಲ್ಲ ಇಟ್ಕೊಂಡು, ಅದಕ್ಕೆ ನಾನು ಬಂದದ್ದು ಇಟ್ಕೊಳ್ಳು. ನೋಡಿ ಬ್ಯಾಗೆ ಕೊಡ್ತಾ ಇರಲಿಲ್ಲ, ಅದಕ್ಕೆ ಕಿತ್ಕೊಂಡ್ಬಿಟ್ಟೆ. ಹುಡ್ಗಿರ್ ಕೈಲಿ ಕೊಟ್ಬಿಟ್ಟು ನಾನು ಹತ್ತಿದ್ರೆ ಅದು ನನಗೆ ಸರಿ ಅನ್ಸಲ್ಲ. ನೋಡಿ ವೆಯ್ಟ್ ಮಾಡ್ತಾ ಇದೀವಿ ಕಾರಿಗೆ, ಇನ್ನು ಬಂದೇ ಇಲ್ಲ. ಎಷ್ಟೊತ್ತಾಯ್ತಮ್ಮ? ಇನ್ನೂ ಬಂದೇ ಇಲ್ಲ. ಬಂತು ಅನ್ಸುತ್ತೆ. ನೋಡಿ ಅಲ್ಲಿ ಬರ್ತಿದ್ಯಾ? ಬೆಳಕ್ ಬಂದ್ರೆ ಗೊತ್ತಾಗ್ಬಿಡುತ್ತಾ? ಎಷ್ಟು ಕತ್ಲೆ ಇದೆ ಅಲ್ವಾ ಇಲ್ಲಿ. ನಾವೆಷ್ಟು ಮೇಲ್ ಬಂದಿದೀವಿ ಅಂತ ಅಂದ್ರೆ ತುಂಬಾ ಮೇಲ್ ಬಂದ್ವಿ. ನೋಡಿ ಈಗ ಕಾರ್ ಬಂತು. ಸ್ವಲ್ಪ ಹಿಂದಕ್ಕಿಡಿ. ಹಾ, ನಾಯಿ ಎಲ್ಲಂತೆ. ಏ ಗುಂಡುಗ್ ಏನು ಗೊತ್ತಾಗಲ್ಲ. ನೋಡಿ ಹೆಂಗ್ ಹೋಗ್ತಾನೆ. ತೀಟೆ ಅವನು, ಮಗು ತರ ಅವನು. ಕೇಳೋದೇ ಇಲ್ಲ. ಮತ್ತೆ ಸಿಗುವ. ಒಬ್ಬನೇ ಬೇಜಾರು. ಬಾಯ್. ಬಾಯ್, ಹುಷಾರು. ಹಾ ಸರಿ ಕಾಲ್ ಮಾಡಿ ಸರಿ ಬಾಯ್. ಬಾಯ್ ಅಪ್ಪ.
ನಾವು ಸ್ಲೀಪಿಂಗ್ ಕೋಚ್ ಬಸ್ನ ಬುಕ್ ಮಾಡಿದ್ವಿ. ಸೊ 9:30ಗೆ ನಮ್ಮ ಬಸ್ ಇದ್ದಿದ್ದು. 9:30ಗೆ ಬಸ್ ಹತ್ಕೊಂಡು ನಾವು ಬೆಂಗಳೂರಿಗೆ ಸ್ಲೀಪಿಂಗ್ ಕೋಚ್ ಬಸ್ಸಲ್ಲಿ ಒಂದು 4:30, 5 o'clockಗೆ ಮನೆಗೆ ರೀಚ್ ಆದ್ವಿ. ಜರ್ನಿ ಮಾಡಿದ್ರೆ ಗೊತ್ತಲ್ವಾ, ಹೇಗೆ ಜರ್ನಿ ಮಾಡಿದ್ರು ತುಂಬಾ ಅಂದ್ರೆ ತುಂಬಾನೇ ಟಯರ್ಡ್ ಆಗಿ ಹೋಗ್ಬಿಡ್ತೀವಿ. ಮತ್ತೆ ನೈಟು ಕರೆಕ್ಟಾಗಿ ಸಣ್ಣವ್ರು ನಿದ್ದೆ ಕೂಡ ಮಾಡಲಿಲ್ಲ. ಅಮ್ಮನೂ ಅಷ್ಟೇನೆ, ನಾವು ಬರೋದನ್ನೇ ವೆಯ್ಟ್ ಮಾಡ್ತಿದ್ರು, ಅವರು ಕೂಡ ನಿದ್ದೆ ಮಾಡಿರಲಿಲ್ಲ. ಬಂದಿದ ತಕ್ಷಣ ಅಫ್ರೆಶ್ ಕೊಟ್ಟರು, ನಿದ್ದೆ ಫುಲ್ ಆಗಲಿ ಅಂತೇಳಿ ಕುಡಿದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿದ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ